ಇಲಾಖೆ ವತಿಯಿಂದ ಇದಕ್ಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಶಾಲೆ ಮಾಲೀಕರಿಗೆ ಸೂಚನೆ, ಈಗ ಕಲಾ ಪ್ರದರ್ಶನ ಪ್ರಾರಂಭ ಆಗ್ತಾ ಇದೆ. ವೀಕ್ಷಣೆ ಮಾಡಿ ಸಂತೋಷ ಪಡಿ. ಇದಾದ ಮೇಲೆ ಹೆಣ್ಮಕ್ಳೆಲ್ಲ ದಯವಿಟ್ಟು ಬಂದು ವೇದಿಕೆ ಮುಂಭಾಗದಲ್ಲಿ ಆಶೀರ್ವಾದ ಆಗಬೇಕು. ಹೆಣ್ಮಕ್ಳೆಲ್ಲ ಬಂದು ಹೆಣ್ಮಕ್ಳು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಶೀರ್ವಾದ ಆಗಬೇಕು. ಇಲಾಖೆಯವರು ಕರೀತಾರೆ ಬಂದ್ಬಿಟ್ಟು ಎಲ್ಲ ಕೋಣಗಳು ಬ್ಯಾರಿಕೇಡ್ ಒಳಗೆ ತರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆರಕ್ಷಿಸುತ್ತಾರೆ. ಅವರು ದಲಿಯ ಬಗ್ಗೆ ವಿಶೇಷವಾಗಿ ಒಂದು ಇರಲಿ ಅದಕ್ಕೆ ಈ ಒಂದು ಪ್ರದರ್ಶನದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಶ್ವಾನಮಾಲೀಕರು ಅಂಕಣದ ಒಳಗಡೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ತಮ್ಮ ತಮ್ಮ ಶ್ವಾನಗಳನ್ನ ಅಂಕಣದ ಒಳಬರ ಜಾರಿ ಮಾಡ್ಕೊಂಡ್ಬಿಡಿ. ಹಗ್ಗ ಇಲ್ವೇ ಅದು? ಅತಿ ಮುಖ ಇಲ್ಲ ಬಂದಿರೋದು ಎಲ್ರಿಗೂ ಉತ್ತೇಜನ ಕೊಡ್ಲಿಕ್ಕೋಸ್ಕರ ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ಟಿ ಉತ್ತೇಜನ ಮಾಡಬೇಕು. ಬರಲ್ಲ, ಇಲ್ಲಿವರೆಗೂ ಬರೋದಿಲ್ಲ. ಜೋರಾಗಿ ಚಪ್ಪಾಳೆ ತಟ್ಟಿ ಹೊರತುಂಬಿಸ್ಬೇಕು. ನೋಡಿ ಯಾವ ರೀತಿ ಪ್ರದರ್ಶನ, ಅವ್ರ ಈ ಮಾತನ್ನ ಯಾವ ರೀತಿ ಕೇಳ್ತಾ ಇದೆ ನೋಡಿ. ಅದು ಪ್ರದರ್ಶಕರು ಏನ್ ಹೇಳ್ತಾರೋ ಅದನ್ನ ಪಾಲಿಸ್ತಾ ಇದೆ. ಈಗ ಈ ತಳಿಯ ಒಂದು ಪ್ರದರ್ಶನ ಎಲ್ಲರೂ ಚಪ್ಪಾಳೆ ತಗೊಂಡ್ಬಂದು ಗ್ರೇಟ್ 10 ತಳಿ. ಈ ತಳಿ ಹೆಸರು ಗ್ರೇಟ್ 10 ಅಂತ ಬೈಕ್ ಸಮಸ್ಯೆ ಗ್ರೇಟ್ 10 ತಳಿ. ಇದು ಲ್ಯಾಬ್ರಡಾರ್ ತಳಿ. ಇದು ಶ್ವಾನವನ್ನು ನೀವು ನೋಡಿರ್ಬೋದು. ಈ ಶ್ವಾನ ಭಾಗವಹಿಸಿ ಇಂಗ್ಲೆಂಡ್ ಅಲ್ಲ, ಇದು ಬಿಳಿ ಬಣ್ಣ ಮತ್ತು ಕಂದು ಬಣ್ಣ ಹಾಗೂ ಕಪ್ಪು ಬಣ್ಣದಲ್ಲಿ ಈ ಶ್ವಾನಗಳು ಕಾಣಬಹುದು.
ಜರ್ಮನ್ ಮೂಲದ ತಳಿ ಇದು. ಇದು ಜರ್ಮನ್ ಶೆಫರ್ಡ್. ಇದು ಪತ್ತೇದಾಳಿ ಮತ್ತು ಮಿಕ್ಸರ್ಗಳ ದೇಶದಲ್ಲಿ ಕುರಿಗಾಯಿಗಳು ಈ ಶ್ವಾನವನ್ನು ರಕ್ಷಣೆಗೆ ಕುರಿಗಳನ್ನು ಬೇರೆ ಕಾಡು ಪ್ರಾಣಿಗಳಿಂದ ರಕ್ಷಣೆಗೋಸ್ಕರ ಈ ಜರ್ಮನ್ ಶೆಫರ್ಡ್ ಕಂಪ್ಯಾನಿಯನ್ ಕರೀತಾರೆ. ಕೇವಲ 20ರಿಂದ 25 ಸೆಂಟಿಮೀಟರ್ ಉದ್ದ ಇರುತ್ತದೆ ಮತ್ತೆ 4ರಿಂದ 7 kg ತೂಕವನ್ನು ಹೊಂದಿರುತ್ತದೆ. ಏರ್ಪೋರ್ಟ್ ಅನ್ನು ಬಳಸಲಾಗಿದೆ. ಪೊಲೀಸ್ ತನಿಖೆಯಲ್ಲೂ ಬಳಸುತ್ತಾರೆ ಮತ್ತು ಕೆಲವು ಫಿಲಂಗಳು. ಕರ್ನಾಟಕದ ಹೆಮ್ಮೆಯ ತಳಿ ಮುಧೋಲ್ ತಳಿಯನ್ನು ಪ್ರೋತ್ಸಾಹಿಸಬೇಕು. ಇದು ನಮ್ಮ ಕರ್ನಾಟಕದ ಏಕೈಕ ರಿಜಿಸ್ಟರ್ಡ್ ತಳಿ ಅಂತ ಕರಿಬೋದು ನಾವು. ಇದು ಮುಧೋಲ್ ತಳಿ ಬಂದ್ಬಿಟ್ಟು ಬಾಗಲಕೋಟೆಯ ಮುಧೋಲ್ ತಾಲೂಕಿನ ತಳಿ. ಇದು ನಮ್ಮ ಭಾರತೀಯ ಸೇನೆಗಳು ಈಗಲೂ ಇದು ಅತಿ ಸ್ಪೀಡಾಗಿ ಓಡುವಂತಹ ಶ್ವಾನ ಮತ್ತು ಅತಿ ಎತ್ತರಕ್ಕೆ ಜಿಗಿಯುವಂತಹ ಶ್ವಾನ. 10ರಿಂದ 15 ಅಡಿಯಷ್ಟು ಎತ್ತರಕ್ಕೆ ಜಿಗಿಯುತ್ತವೆ. ಇದು ಕರ್ನಾಟಕದ ಒಂದು ಹೆಮ್ಮೆಯ ಶ್ವಾನ. ಕಳ್ಳಮೆಳ್ಳೆಯಿಂದ ಬಂದಿರ್ತಾರೆ. ಈ ತಳಿ ವಿಶೇಷತೆಯನ್ನು ಪಿಟ್ಬುಲ್ ತಳಿ ತಳಿ ಇರಬೇಕು ಅಂತ ಕೇಳ್ತದೆ. ಈ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನೆ ಪರಮ ಪೂಜ್ಯರು ನೆರವೇರಿಸ್ತಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಅಂತ ಕೇಳ್ತಿದ್ದಾರೆ. ಪರಮ ಪೂಜ್ಯರು ಶ್ವಾನಗಳ ವೀಕ್ಷಣೆಯಲ್ಲಿ ಅವರಿಗೆ ಎಲ್ಲ ಭಕ್ತ ಮಾಡಿ ಈ ದಿನದ ಕಾರ್ಯಕ್ರಮದ ಆಯೋಜಕರು ಪಶುಪಾಲನಾ ಇಲಾಖೆ ಶಿರಾ ಮತ್ತು ತುಮಕೂರು ಮತ್ತು ಪಶುಪಾಲನಾ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಎಲ್ಲ ಶ್ವಾನಗಳ ಈಗ ಬಂದಿರ್ತಕ್ಕಂಥ ಹೆಣ್ಣು ಮಕ್ಕಳು ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಆಸೀನ ಆಗಬೇಕು. ಹೌದಾ ಈಗ ಬಂದಿತ್ತು ಇದು ಗೋಲ್ಡನ್ ಯಾವ ಬೇರೆ ಓಹೋ ಯಾವುದು ಎಷ್ಟು ಇದು ಯಾವ ಊರಣ್ಣ? ಹುಣಸೆಹಳ್ಳಿ. ಇದು ಯಾವುದು? ಐರಣಿ ಒಳ್ಳೆ ಓಟ ಆನೆ ಮಾವುಕಾಯಿ ಅಲ್ಲಣ್ಣ? ಬರೀ ಮೆಚ್ಚುಗೆ ಪಡಬೇಕಂತಕ್ಕಂಥ ವಿನಂತಿ ಎಲ್ಲ ಶ್ರವಣ ಮಾಲೀಕರು ಇದಕ್ಕೆ ಸಹಕರಿಸಬೇಕು. ನೀರು ತಳಿಗಳ ಇದನ್ನು ಸ್ವಾಮೀಜಿಗಳು ಪರಸ್ಪರ ವೀಕ್ಷಣೆ ಮಾಡ್ತಾರೆ. ಅವರ ಒತ್ತಾಸೆಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ. ಅದರಿಂದ ಮೊಟ್ಟೆ ರೂಪ ಹಲವು ಅನ್ನುವ ರೀತಿಯಲ್ಲಿ ಮೊಟ್ಟೆ ಪ್ರಾಣಿ ಹಲವು ಜಾತಿಯ ತಳಿಗಳು ಹಲವು ರೀತಿಯ ತಳಿಗಳು ಮೊಟ್ಟೆಗಿಂತ ಒಂದು ವಿಶೇಷ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನೋಡಬೇಕು. ಆದರೂ ಕೂಡ ಇದು ಒಂದು ಕಡಿಮೆ ಇಲ್ಲ ಅಂತ
ಈ ವರ್ಷದ ವಿಶೇಷತೆ ಈ ದಿನದ ತನಯ ಮೂರುತಿ ಶರಣು ಮೂಷಿಕ ವಾಹನ ಭೂಷಣ ಪ್ರಿಯನೇ ತಟಿಲತಾಂಕಿತ ಕೋಮಲಾಂಗನೆ ಕರ್ಣಕುಂಡಹಾರನೆ ಬಾಹುಹಸ್ತ ಚತುಷ್ಟ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನರಸಿಂಹಮೂರ್ತಿ ಅವರು ಗ್ರಾಮ ಪಂಚಾಯತಿ ಸದಸ್ಯ. ಚುನಾಯಿ ರೋಗ ಬಂತು ಅಂದ್ರೆ ಅದಕ್ಕೆ ಮನುಷ್ಯರಿಗಾಗಿ ಅಥವಾ ಪ್ರಾಣಿಗಳಿಗಾಗಿ ಚಿಕಿತ್ಸೆ ಇಲ್ಲ, ಸಾವು ಖಚಿತ. ಸೊ ಆದ್ರಿಂದ ಅದು ತಡೆಯೋದಕ್ಕಿರಂತ ಒಂದೇ ಮಾರ್ಗ ಅಂತಂದ್ರೆ ಲಸಿಕೆ ಹಾಕಿಸ್ಬೇಕು ಅನ್ನೋದು. ಸೊ ಅದರ ಜೊತೆಗೆ ಇವತ್ತು ಆಗಮಿಸಿರುವಂತವ್ರಿಗೆ ನಮ್ಮ ಪರಿಣಿತ ವೈದ್ಯರಿದ್ದಾರೆ, ಅವುಗಳನ್ನ ಯಾವ ರೀತಿ ಸಾಕ್ಬೇಕು, ಯಾವ ರೀತಿ ಅವಕ್ಕೆ ಜಂತುನಾಶಕ ಔಷಧಿಗಳು ಬೇರೆ ಬೇರೆ ಲಸಿಕೆಗಳನ್ನ ಹಾಕಿಸ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ನಾವು ಮಾಹಿತಿಯನ್ನ ನೀಡ್ತೀವಿ. ತಮಗೆ ತಾವು ಎಲ್ರಿಗೂ ಸಹ ಯಾರ್ಯಾರು ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲ ದಯವಿಟ್ಟು ಅದ್ರ ಬಗ್ಗೆ ನಿಮ್ಗೆ ಏನೇ ಅನುಮಾನಗಳಿದ್ರೆ ನಾಯಿಗಳ ಸಾಕಾಣಿಕೆ ಬಗ್ಗೆ ತಾವು ನಮ್ಮ ಪಶುವೈದ್ಯರನ್ನ ಅಲ್ಲೇ ಇದ್ದಾರೆ, ಸುಮಾರು ಒಂದು 15ರಿಂದ 20 ಜನ ಪಶುವೈದ್ಯರೇ ಬಂದಿದ್ದಾರೆ ಇವತ್ತು. ಸೊ ಅವ್ರನ್ನೆಲ್ಲ ತಾವು ಕೇಳಿ ಪರಿಹರಿಸ್ಕೋಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಶ್ರೀಮಠದ ಸ್ವಾಮೀಜಿ ಅವರಿಗೆ ವಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಈ ಒಂದು ಕಾರ್ಯಕ್ರಮ ಕುರಿತು 2 ಮಾತಾಡಬೇಕಾಗಿ ಅವರಲ್ಲಿ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆಯ ಮೇಲಿರುವ ನಾರಾಯಣ ಸ್ವಾಮೀಜಿಯವರೇ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದಂಥ ಶ್ರೀನಿವಾಸ್ ಅವರೇ ಹಾಗೂ ನಮ್ಮ ಮೇಲ್ಕುಂಟೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮಾಜಿ ಸದಸ್ಯರಾದಂಥ ನರಸಿಂಹಮೂರ್ತಿ ಅವರೇ ಹಾಗೂ ಪಾವನ ಅಧ್ಯಕ್ಷರಾದಂಥ ಚಿಕ್ಕವೀರಪ್ಪನವರೇ ಹಾಗೂ ನಮ್ಮ ವೇದಿಕೆ ಮೇಲಿರುವ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಠದ ಭಕ್ತಾದಿಗಳೇ ಹಾಗೂ ವಸ್ತು ಪ್ರದರ್ಶನಕ್ಕೆ ಬಂದಿರುವಂಥ ಎಲ್ಲ ಆತ್ಮೀಯರೇ, ಇವತ್ತು ಸಹ ನಮ್ಮ ಸ್ವಾಮೀಜಿಯವರು ಪ್ರತಿ ವರ್ಷ ಇವತ್ತೇನು 22ನೇ ವರ್ಷ ಇವತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮ ಇವತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿ ವಸ್ತು ಪ್ರದರ್ಶನ ಮುಟ್ಲಿ, ನಮ್ಮ ಅಕ್ಕಪಕ್ಕದ ಹಳ್ಳಿಯ ರೈತಾಪಿ ವರ್ಗದವರು ಬಂದು ನೋಡಿ ಈ ಕಾರ್ಯಕ್ರಮ ಉಪಯೋಗಿಸ್ಕೊಳ್ಳಿ ಅಂತಲಾದ್ರೂ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಸಹ ಎಲ್ಲ ಇಲಾಖೆಯಿಂದ ಕರೆಸಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ದಿಸೆಯಿಂದ ನಾನಾದರೂ ಮುಂದಿನ ವರ್ಷವೂ ಸಹ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದುಕೊಂಡು ಹೋಗಲಿ, ಒಂದು ಮಠದ ಆಶೀರ್ವಾದದಿಂದ ಒಂದು ಹೆಚ್ಚಿನ ಅನುಕೂಲ ಆಗಲಿ, ಮುಂದಿನ ಸಹ ದೇವರು ಒಳ್ಳೆ ಮಾಡಲಿ ಅಂತ ನಾನಾದರೂ ಹೇಳ್ತಾ ಸ್ವಾಮೀಜಿಯವರ ಆಶೀರ್ವಾದದ ಪಾದಕ್ಕೆ ಮತ್ತೊಮ್ಮೆ ನಮಸ್ಕರಿಸುತ್ತಾ
ಧನ್ಯವಾದಗಳು. ಪರಮಪೂಜ್ಯರ ನಿಸ್ವಾರ್ಥ ಸೇವೆಯನ್ನ ಸ್ಮರಿಸಿದಂತಹ ಉಗ್ರೇಶ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಈಗ ಪೂಜ್ಯ ನಾರಾಯಣ ಆಚಾರ್ಯರು ಆನಂದ ಸ್ವರೂಪಾಯ ನಿರ್ಮಲಾಯ ಮಹಾತ್ಮನೇ ವೈಕುಂಠವಾಸನಿವಾಸಾಯ ಆದಿಕೇಶವಾಯ यो नित्यमच्युत पदाम्बुजयुग्मरुक्मा व्यामोहतस्तदितरा तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। जयाय रुद्राय नीलकण्ठाय शम्भवे अमृतेशाय सर्वाय श्रीमन्महादेवाय सर्वलोकैकपूज्याय संकीर्तन ब्रह्मस्वरूपिणे पितृभक्ताय सततं श्री रामदासाय ते नमः। हरे राम. ನಮ್ಮೊಳಗೆ ನಿಮ್ಮೊಳಗೆ ಜಗದ ಚರಾಚರ ವಸ್ತುವಿನಲ್ಲಿ ಈ ವಿವಾದ ಪೂಜೆಯನ್ನು ನಡೆಸಿಕೊಳ್ಳುವಂಥ ನಮ್ಮ ಆರಾಧ್ಯ ದೇವರಾದ ಕೇಶವದೇವನ ಪಾದಾರವಿಂದಕ್ಕೆ ಓಂಕಾರೇಶ್ವರ ಸ್ವಾಮಿಯ ದಿವ್ಯ ಚರಣಾರವಿಂದಕ್ಕೆ ನಮಸ್ಕಾರ ಮಾಡ್ತಾ, ನಮ್ಮ ಪರಮ ಪೂಜ್ಯರಾದಂಥ ಬಡವರಲ್ಲಿ ದಯೆಯನ್ನು ತೋರುವಂಥ ಎಲ್ಲ ವ್ಯಕ್ತಿಗಳಿಗೂ ಪರಮ ಪ್ರೀತಿಯನ್ನು ತೋರಿಸ್ತಾ ಒಂದು ಉತ್ತಮವಾದ ಮಾರ್ಗದಲ್ಲಿ ಕಲ್ತ್ಕೊಂಡು ಹೋಗ್ತಿರುವಂಥ, ನಾವು ಅತಿಶಯವಾಗಿ ಪ್ರೇಮ ಪಡುವಂಥ ನಂಜಾವರಂತ ಮಹಾ ಗುರುವರಿಯರ ಪಾದ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ, ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಮಹನೀಯರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇಷ್ಟು ಹೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆಯೂ ಕೂಡ ಭಾಗಿಯಾಗಿರುವಂಥ ನಿಮ್ಮೆಲ್ಲರಿಗೂ ಪ್ರೇಮಪೂರ್ವಕವಾದ ಆಶೀರ್ವಾದ ನೀಡುತ್ತಾ, ಒಂದು ಸುಭಾಷಿತ ಹೇಳುತ್ತೆ, ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರೇ ಧನಯೌವನೆ ಅಸ್ಥಿರ ಪುತ್ರಧಾರಾಶ್ಚ ಧರ್ಮ ಕೀರ್ತಿ ದ್ವಯಂ ಸ್ಥಿರವಂತೆ. ಮಾನವ ಜೀವನದಲ್ಲಿ ಎಲ್ಲವೂ ಅಸ್ಥಿರ, ಆದರೆ ಒಂದೇ ಸ್ಥಿರ ಅಂದರೆ ಧರ್ಮದ ಕಾರ್ಯಗಳನ್ನು ಮಾಡಿದಾಗ ಅದು ನೂರಾರು ವರ್ಷ ಕೀರ್ತಿವಂತರಾಗಿ ನಾವು ಬಾಳ್ತೀವಿ. ಹಿಂದೆ ಈ ಗುರುಗುಂಡ ಬ್ರಹ್ಮೇಶ್ವರ ಮಠದ ಪೂರ್ವಜರೆಲ್ಲ ಈ ದಿವ್ಯವಾದ ಓಂಕಾರೇಶ್ವರ ಸ್ವಾಮಿಯ ದಿವ್ಯವಾದ ಜಾತ್ರೆಯನ್ನು ಮಾಡಿ ಇವತ್ತು ಸಾವಿರಾರು ಜನ, ಕೃಷಿ ಇಲಾಖೆ ನಡೀತಿದೆ, ದೇವರ ಉತ್ಸವಾದಿಗಳು ನಡೀತಿದೆ, ಯಜ್ಞಯಾಗಾದಿಗಳು ನಡೀತಿದೆ, ಗುರುಗಳ ಅನುಗ್ರಹದಿಂದ ಅನೇಕವಾದ ಮಾನವನಿಗೆ ಉಪಯುಕ್ತವಾದಂಥ ವಿಚಾರಗಳನ್ನು ತಿಳಿಸುವಂಥ ಧರ್ಮ ಕಾರ್ಯ ನಡೀತಿರೋದ್ರಿಂದ ನಾನು ಈ ಊರಿನಿಂದ 200 ಕಿಲೋಮೀಟರ್ ದೂರ ಇದ್ದೀನಿ. ಅದು ಕೀರ್ತಿ ಅಲ್ಲಿಗೆ ಬಂದು ಗೊತ್ತಾಗಿ ನಾನು ಕೂಡ ಗುರುಗಳ ಅನುಗ್ರಹದಿಂದ ಓಡೋಡಿ ಇಲ್ಲಿ ಬಂದಿದ್ದೀನಿ. ಮನುಷ್ಯ ಹುಟ್ಟಿದಾಗ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತೇಳಿ ತಂದೆ ತಾಯಿಗಳನ್ನ ಸ್ಮರಿಸ್ಕೊಳ್ಳುವಂಥದ್ದು, ಸೇವೆ ಮಾಡುವಂಥದ್ದು, ಗುರುಗಳ ಹೇಳಿದ ಮಾತಿನಲ್ಲಿ ನಡ್ಕೊಂಡು ಹೋಗಿ ಜೀವನವನ್ನು ಪರಿಪಾಲನೆ ಮಾಡುವಂಥದ್ದು,
ಮತ್ತು ಪ್ರಾಣಿಗಳನ್ನು ಪ್ರೀತಿ ಮಾಡುವಂಥದ್ದು ಇದು ಉತ್ತಮವಾದ ಮಾನವನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂಥ ಕ್ರಿಯಾಕಲಾಪಗಳು. ನಾವಿಲ್ಲೇ ಕುತ್ಕೊಂಡು ಆ ಶ್ವಾನಗಳನ್ನೆಲ್ಲ ಗುರುಗಳ ಸಮ್ಮುಖದಲ್ಲಿ ವೀಕ್ಷಣೆ ಮಾಡಿದಾಗ ಮನಸ್ಸಿಗೆ ತುಂಬಾ ಹಿತ ನೀಡ್ತಿತ್ತು, ಮುದ ನೀಡ್ತಿತ್ತು. ಒಂದೊಂದು ಪ್ರಾಣಿಗಳಲ್ಲೂ ಕೂಡ ನಾವು ತಿಳ್ಕೊಳ್ಳುವಂಥದ್ದಿರುತ್ತೆ. ಕಾಗೆ ಆಗ್ತಿರುತ್ತೆ, ಏನಾದ್ರೂ ಒಂಚೂರು ತಿಂಡಿ ತಿನಿಸು ಸಿಕ್ಕಿದ್ರೆ ಅದನ್ನ ನೋಡಿ ತನ್ನ ಬಳಗವನ್ನೆಲ್ಲ ಕರೆದು ಅದಕ್ಕೆಲ್ಲ ಕೊಡುತ್ತೆ, ಅಥವಾ ತೆಗೆದುಕೊಂಡೋಗಿ ಎಲ್ಲ ಕಡೆ ಹಂಚುತ್ತೆ. ಇರುವೆಯಿಂದ ಒಗ್ಗಟ್ಟಿನಿಂದ ಬಲವಿದೆ ಅಂತ ವಿಚಾರ ನಮ್ಗೆ ಗೊತ್ತಾಗುತ್ತೆ. ಸಾವಿರಾರು ಇರುವೆಗಳು ಹೋಗ್ತಿದ್ರು ಕೂಡ ಒಂದಕ್ಕೊಂದು ಡ್ಯಾಶ್ ಆಗೋದೇ ಇಲ್ಲ, ಬಹಳ ಸರಳವಾಗಿ ಹೋಗುತ್ತೆ. ಅಕ್ಕಿಯೋ ಧಾನ್ಯವನ್ನು ಒಂದು ಸೇರಿಸುತ್ತೆ, ಜೀವನವನ್ನು ನಡೆಸುತ್ತೆ. ಅದೇ ರೀತಿ ಒಂದು ಕೋಳಿ ಕಾಲ ಮುಂಜಾನೆ ಎದ್ದೋಳುವಂತ ವಿಚಾರವನ್ನ ಅದರಿಂದ ನಾವು ಕಲಿಬಹುದು. ಮತ್ತು ಹಸು ಎಲ್ಲೋ ನಾವು ತರಕಾರಿನ ಹಚ್ಚಿ ಕಸವನ್ನ ಒಂದು ಕಲಸ್ಕಾಗ್ತೀವಿ, ಅದನ್ನ ಕುಡಿದಂತ ಹಸು ಉತ್ತಮವಾದ ಹಾಲನ್ನ ಕೊಡುತ್ತೆ. ಗಾವೋ ವಿಶ್ವಸ್ಯ ಮಾತರ, ನಮ್ಮ ಎತ್ತ ತಾಯಿಯ ಹಾಲನ್ನು 2 ವರ್ಷ 3 ವರ್ಷ ಕುಡಿದು ದೃಢಕಾಯವಾಗಿದ್ರೆ ಜೀವನ ಪರ್ಯಂತ ಗೋಮಾತೆಯ ಹಾಲನ್ನು ಕುಡಿತೀವಿ. ಆ ಗೋಮಾತೆಯಲ್ಲಿ ಬರುವಂತ ಹಾಲು, ಮೊಸರು, ತುಪ್ಪ, ಗಂಜಲ, ಸಗಣಿ ಇದೆರಡೂ ಕೂಡ ಪಂಚಗವ್ಯ ಅಂತ ಕರಿತೀವಿ. ಒಂದು ಮಗು ಜನರವಾದರೂ ಕೂಡ ಪಂಚಗವ್ಯ ಸೇವನೆ ಮಾಡೋದ್ರಿಂದ ಸೂಚಕ ನಿವಾರಣೆ ಆಗುತ್ತೆ. ನಮ್ಮ ಕೈಯಲ್ಲಿ ಏನೋ ಸಣ್ಣ ಗಾಯವಾಯಿತು ಅಂದ್ರೆ ಹಸುವಿನ ಸಗಣಿಯ ತಕ್ಷಣ ಹಚ್ಚಿದ್ರೆ ಆ ಗಾಯ ಮಾಯವಾಗುತ್ತೆ. ಯಾವುದೋ ಸಣ್ಣ ಕಾಯಿಲೆಗಳು ಹೊಟ್ಟೆ ಒಳಗಡೆ ಶುರುವಾಗಿದೆ ಅಂದ್ರೆ ಗಂಜಲವನ್ನು ಕೊಡಿದ್ರೆ ಅದು ನಿವಾರಣೆ ಆಗುತ್ತೆ. ಇಂಥ ಪವಿತ್ರವಾದ ಪಶುಗಳ ಬಗ್ಗೆ ಇಲ್ಲಿ ಜ್ಞಾನವನ್ನು ಕೊಡ್ತಿದ್ದಾರೆ ಪೂಜ್ಯ ಗುರುಗಳು. ಪ್ರಾಣಿಗಳ ಬಗ್ಗೆ ಒಳ್ಳೆ ಉತ್ತಮವಾದ ವಿಚಾರವನ್ನು ಕೊಡ್ತಿದ್ದಾರೆ. ಜೊತೆಗೆ ಶ್ವಾನ ನಮಗೆ ನಿಯತ್ತಿನ ಪ್ರಾಣಿ ಅಂದ್ರೆ ನಾವು ದೊಡ್ಡ ಎಷ್ಟೇ ಶ್ರೀಮಂತರಾಗಿರ್ಬೋದು, ಎಷ್ಟೇ ಬಿಲ್ಡಿಂಗ್ ಕಟ್ಟಿರ್ಬೋದು, ವಾಚ್ಮೆನ್ ಇಲ್ಲ ಅಂದ್ರೆ ಪರವಾಗಿಲ್ಲ, ವಾಚ್ಮೆನ್ ನಿದ್ದೆ ಮಾಡ್ತಿದ್ರು. ಯಾರೋ ಆಚೆ ಬರ್ತಿದ್ದಾರೆ ಅಂದ್ರೆ ನಾಯಿ ಶಬ್ದ ಮಾಡ್ತಾರೆ, ಯಾರೋ ಬರ್ತಿದ್ದಾರೆ ನೋಡಪ್ಪ ಒಂಚೂರು ಅಂತ. ಅದು ಎಷ್ಟು ನಿಯತ್ತು ಅಂದ್ರೆ ನಮಗೇನಾದ್ರೂ ಹುಷಾರಿಲ್ಲ ಅಂದ್ರೆ ಅದು ಕೊರಗುತ್ತೆ. ನಾವು ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿ ನಮ್ಮ ಆಶ್ರಮಕ್ಕೆ ಹೋಗೋದು ನಿಧಾನ ಆಯ್ತು ಅಂತಂದ್ರೆ ನನ್ನ ಒಳ್ಳೆಯ ಬರ್ಲೇ ಇಲ್ಲ, ನಾನು ಪ್ರೀತಿ ಮಾಡೋದು ಬರ್ಲೇ ಇಲ್ಲ ಅಂತ ಅದು ಕೂಡ ಊಟ ಮಾಡಲ್ಲ. ಮನುಷ್ಯ ಬೇಕಾದ್ರೆ ಕೊಟ್ಟಿದ್ದನ್ನ ಸೇವೆ ಮಾಡಿದ್ದನ್ನ ಮರಿಬಹುದು, ಆದ್ರೆ ಶ್ವಾನ ಎಲ್ಲೂ ಮರ್ತಿಲ್ಲ. ಅಂತ ಒಂದು ಶ್ವಾನ ಮೇಳವನ್ನ ಒಂದಕ್ಕಿಂತ ಒಂದು ತುಂಬಾ ಮುದ್ದಾಗಿದೆ, ಚುರುಕಾಗಿದೆ. ಅದು ನೋಡಿ ನಮ್ಮ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ನಮ್ಮ ಮನಸ್ಸಿನಲ್ಲೂ ಕೂಡ ಪರಮ ಪೂಜ್ಯರ ಅನುಗ್ರಹದಂತೆ ನಮ್ಮ ಶ್ರೀ ಚೆನ್ನಕೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ಇಂಥ ಉತ್ತಮವಾದಂಥ ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂಥದ್ದಾಗ್ಬೋದು, ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಾಗ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಸಂಬಂಧಪಟ್ಟಂಥದ್ದಾಗ್ಬೋದು, ಈ ಥರ ಸ್ವಾನಗಳಾಗ್ಬೋದು, ಗುರುಗಳ ಸಲಹೆ ತೆಗೆದುಕೊಂಡು ನಮ್ಮ ಆ ಭಾಗದ ಜನಕ್ಕೂ ಕೂಡ ಜ್ಞಾನ ವೃದ್ಧಿ ಆಗೋದಕ್ಕೋಸ್ಕರ, ಧರ್ಮ ಕಾರ್ಯ ವೃದ್ಧಿಗೋಸ್ಕರ ಭಗವಂತನ ಕೈಂಕರ್ಯಗಳು ನಡೀತಿದೆ. ಮತ್ತು ಮನುಷ್ಯ ಜೀವನ ನಡೆಸೋದಿಕ್ಕೆ ಇಂಥ ವಿಚಾರಗಳ ತುಂಬಾ ಅಗತ್ಯ. ತಿಳುವಳಿಕೆಯೇ ಅದುವೇ ಗುರು ಅಂತ ಹೇಳ್ತಾರೆ. ಅಂತ ಅರಿವನ್ನು ಮೂಡಿಸ್ತಿರುವಂತ ಈ ಕಾರ್ಯಕ್ರಮವನ್ನು ನಮ್ಮ ಕಡೆಯಲ್ಲೂ ಕೂಡ ಪೂಜ್ಯ ಗುರುಗಳ ಸಲಹೆಯಿಂದ ನಾವು ಮಾಡಬೇಕು ಅಂತ ಈ ಸ್ಥಳಕ್ಕೆ ಬಂದು ನಮಗೆ ಭಾವನಾತ್ಮಕವಾದಂಥ ವಿಚಾರಗಳು ಒಳಗಡೆ ಬಿತ್ತನೆ ಆಗ್ತಿದೆ. ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯಿತು. ಧರ್ಮ ಕಾರ್ಯದಲ್ಲಿ ಸದಾ ತಮ್ಮ ಮನಸ್ಸಲ್ಲಿಟ್ಟು ಹಿರಿಯರಿಗೆ ಗೌರವವನ್ನು ಕೊಡ್ತಾ ಉತ್ತಮವಾದ ಕ್ರಿಯೆಗಳಿಂದ, ಉತ್ತಮವಾದ ಕೆಲಸಗಳಿಂದ ನಮ್ಮ ಜೀವನದಲ್ಲಿ ಮೇಲ್ಮಟ್ಟಕ್ಕೆ ನಾವು ಹೋಗ್ತೀವಿ ಅಂತ ಸಂದೇಶವನ್ನು ಹೇಳ್ತಾ ಈ 2 ನುಡಿ ಮಾತುಗಳನ್ನು ಗುರುಪಾದಕ್ಕೆ ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಹರೇ ಒಂದು ಮಹತ್ವವನ್ನು ತಿಳಿಸಿಕೊಟ್ಟಂತಹ ನಾರಾಯಣಾಚಾರ್ಯ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ. ಈಗ ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನು ಶ್ರೀ ಶ್ರೀ ನಂಜಾವೂರ ಮಹಾಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಬೇಕಾಗಿ ತಮ್ಮಲ್ಲಿ ಕಾರ್ಯಕ್ರಮವನ್ನು ಕುರಿತು ನಾಗರಾಜರವರು ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕಾಗಿದೆ. ಎಲ್ಲರಿಗೂ ನಮಸ್ಕರಿಸುತ್ತಾ ವೇದಿಕೆಯನ್ನು ಕೊಟ್ಟಿರ್ತಕ್ಕಂಥ ಇಲಾಖೆ ಹೊಂದಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ರೆಡ್ಡಿ ಅವರೇ, ನಿವೃತ್ತ ಉಪದೇಶ
ಭಾಗದ ಜಿ ಎಂ ನಾಗರಾಜ್ ಅವರೇ, ಕಿರ್ಪುರ ಭಾಗದ ಲೋಕೇಶ್ ಅವರೇ, ಕೊಡದವರ ಜಿಂಕಿ ಅವರೇ, ಮುಖಂಡರಾದ ಉಗ್ರೇಶ್ ಅವರೇ ಹಾಗೂ ಇತರೆ ಈ ಭಾಗದ ಎಲ್ಲ ಮುಖಂಡರುಗಳೇ, ನನ್ನ ಅಧಿಕಾರಿ ಮಿತ್ರರೇ, ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಈ ಭಾಗದ ರೈತ ಬಾಂಧವರು, ಈ ದಿನ ಏನು ಈ ಒಂದು ಸ್ಫಟಿಕಪುರಿಯಲ್ಲಿ ಇರ್ತಕ್ಕಂತಹ ಈ ಒಂದು ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ವಿಜಯನೂ ಸಹ ಬಹಳ ಆಕರ್ಷಣೀಯವಾಗಿದೆ. ಇದಕ್ಕೆ ಪರಮ ಪೂಜ್ಯರ ಮಾರ್ಗದರ್ಶನ ಹಾಗೂ ಸಹಕಾರ ಬಹಳ ಮುಖ್ಯವಾಗಿದೆ ಅಂತ ಭಾವಿಸ್ತೇನೆ. ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಶ್ವಾನ ಪ್ರದರ್ಶನ ನಮ್ಮ ರಮೇಶ್ ಅವರು ಮೀಟಿಂಗ್ ಬಂದಾಗ ಒಂದ್ಸರಿ ಏನಾದರೂ ವಿಶೇಷವಾಗಿ ಮಾಡಿ ಅಂತ ಹೇಳಿ ಪರಮ ಪೂಜೆ ಸಲಹೆ ಕೊಡ್ತಾವ್ರೆ, ಏನು ಮಾಡೋದು ಅಂತ ಕೇಳಿದಾಗ ನಾವು ಒಂದು ಶ್ವಾನ ಪ್ರದರ್ಶನ ಮಾಡೋಣ ರಮೇಶ್ ಅಂತೇಳಿ ಮಾತಾಡ್ಕೊಂಡ್ವಿ. ಅದರಂತೆ ಮಾನ್ಯ ಉಪನಿರ್ದೇಶಕರ ಮಾರ್ಗದರ್ಶನದಲ್ಲಿ ಕಾರ್ಯೋನ್ಮುಖರಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಬಟ್ ನಮಗೆ ಒಂದು ಕಡೆ ಹಲಕಿತ್ತು, ಏಕೆಂದರೆ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಾದ್ರೆ ಬಹಳಷ್ಟು ಸವಾಲುಗಳು ಬರ್ತವೆ ಈ ಥರದ ಕಾರ್ಯಕ್ರಮ ಮಾಡಬೇಕಾದ್ರೆ. ಆದರೆ ದೂರದ ಪಟ್ನಾಯಕನಹಳ್ಳಿಯಲ್ಲಿ ಇದನ್ನು ಯಶಸ್ವಿಗೊಳಿಸೋದು ಹೇಗೆ ಅಂತ ಹೇಳಿ ಬಹಳ ಒಳಗಡೆ ನಮಗೊಂದು ಸ್ವಲ್ಪ ಅಂಜಿಕೆ ಇತ್ತು. ಆದ್ರೂ ಒಂದು ಪ್ರಯತ್ನ ಮಾಡಿರೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರ ಸ್ನೇಹಿತರು ಮಾತಾಡಿಕೊಂಡು ಒಂದು ಪ್ರಯತ್ನವನ್ನು ಮಾಡಿದ್ವಿ. ನಿಜವಾಗ್ಲೂ ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಗಿದೆ. ಏಕೆಂದರೆ 16 ವಿವಿಧ ತಳಿಯ ಸುಮಾರು 45 ಶ್ವಾನಗಳು ಇವತ್ತು ಭಾಗವಹಿಸಿದ್ದಾರೆ. ಸೊ ಈ ಭಾಗದ ಜನಕ್ಕೂ ಸಹ ಈ ಒಂದು ಶ್ವಾನವನ್ನು ಸಾಕೋದ್ರ ಬಗ್ಗೆ ಒಂದಷ್ಟು ಆಸಕ್ತಿ ಮತ್ತು ಒಂದಷ್ಟು ಜ್ಞಾನ ಸಹ ಈ ಒಂದು ಕಾರ್ಯಕ್ರಮದ ಮೂಲಕ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈಗಾಗಲೇ ಬೆಳಗ್ಗೆ 9 ಗಂಟೆಯಿಂದ ನಮ್ಮ ಶ್ವಾನಗಳ ಮಾಲೀಕರು ಕಾಯ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಎಲ್ಲ ರೀತಿಯ ಸಹಕಾರದಂತಹ ಮಾನ್ಯ ಪರಮ ಪೂಜರಿಗೆ ವಂದಿಸಿ ವೇದಿಕೆ ಬರ್ತಕ್ಕಂಥ ಎಲ್ಲ ಹಿರಿಯರಿಗೆ ಹಾಗೂ ನನ್ನ ಅಧಿಕಾರಿ ಮಿತ್ರರಿಗೆ ತಮ್ಮೆಲ್ಲ ವಂದಿಸಿ ನಾನು ಹೇಳೋ ಮಾತು ಮುಗಿಸಿ ಎಲ್ಲರಿಗೂ ನಮಸ್ಕಾರ. ನರಸಿಂಹಮೂರ್ತಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮ ಕುರಿತು ಮಾತಾಡಬೇಕಾಗಿ ಕೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಸ್ಫಟಿಕಪುರಿ ಮಹಾಸಂಸ್ಥಾನದ ನಮ್ಮ ಗುರುಗಳಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕು JDS ಮುಖಂಡರಾದಂಥ ಉಗ್ರೇಶ್ ಅವರೇ ಹಾಗೂ ಇತರೆ ಎಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರೇ, ಶ್ರೀನಿವಾಸ್ ಅವರೇ, ನಾನು ಆರೋಗ್ಯ ಸರಿಯಿಲ್ಲ, ಆದರೂ ಒಂದೇ ಒಂದು ಮಾತು ನನಗೆ ಹೇಳಲೇಬೇಕು ಅಂತಂದು ನಾನೇ ಅಪೇಕ್ಷೆ ಪಟ್ಟು ಮಾತಾಡೋದಕ್ಕೆ ಬಂದೆ. ಸ್ವಾಮೀಜಿಯವರು ನಮ್ಮ ಕುಲಗುರುಗಳಾದರೂ ಸಹ ಈ ಒಂದು ಧಾರ್ಮಿಕ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಚಿಂತೆ ಜೊತೆಗೆ ಇಡೀ ನಮ್ಮ ಏನು ಬರಡಾಗಿರ್ತಕ್ಕಂಥ ಮಧುಗಿರಿ, ಕೊರಟಗೆರೆ, ಪಾವಗಡ, ಹಿರಿಯೂರು, ಶಿರಾ ತಾಲೂಕಿನಲ್ಲಿ ಬರ್ತಕ್ಕಂಥ ಸಮಸ್ತ ರೈತರ ಬದುಕು ಹಸನಾಗಬೇಕು ಅಂತ ಅಂದವರು ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಹುಟ್ಟುಹಬ್ಬವನ್ನ ನೀರಾವರಿ ಹಕ್ಕೊತ್ತಾಯ ಸಮಾವೇಶ ಅಂತ ಕಳೆದ 15-20 ವರ್ಷದಿಂದ ನಡೆಸಿಕೊಂಡ ಫಲವಾಗಿ ಇವತ್ತು ಚಿತ್ರದುರ್ಗ ಜಿಲ್ಲೆಗೆ, ತುಮಕೂರು ಜಿಲ್ಲೆಗೆ ಭದ್ರೆ ಹರಿದು ಬರ್ತಾ ಇದ್ದಾಳೆ. ಅವರ ಒಂದು ಹೋರಾಟದ ಫಲ. ಯಾರ ರಾಜಕಾರಣಿಗಳ ಸಪೋರ್ಟ್ ಇದ್ರೂ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅವರು ಅದಕ್ಕೆ ಅಡಿಪಾಯ ಹಾಕಿದ್ದು, ಅಡಿಪಾಯ ಭದ್ರವಾಗಿ ಹಾಕಿದ್ರ ಪರಿಣಾಮ ಇವತ್ತು ಭದ್ರೆ ಹರಿದು ಬರ್ತಾ ಇದ್ದಾಳೆ. ಎತ್ತಿನ ಹೊಳೆ ನೀರು ಶಿರಾ ತಾಲೂಕಿಗೆ ಬರ್ತಾ ಇದೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಹೇಮಾವತಿ ನೀರು ಕಳ್ಳಂಬೆಳ ಕೆರೆ ತುಂಬಿತು, ಮದ್ದೂರು ಕೆರೆ ತುಂಬಿತು, ಶಿರಾ ಕೆರೆ ತುಂಬಿತು. ಈಗ ಸ್ವಾಮೀಜಿ ಅವರ ಚಿತ್ತ ಅದನ್ನ ಸಣ್ಣ ಸಣ್ಣ ಕೆರೆಗಳಿಗೆ ನಡೆಸಬೇಕು ಅಂತಕ್ಕಂಥ ಒಂದು ಬೃಹದಾಕಾರವಾದಂತ ಒಂದು ಆಸೆಯನ್ನು ಇಟ್ಕೊಂಡು ಅವರು ಈ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಈ ತಾಲೂಕಿನ ಮತ್ತೆ ಈ ಭಾಗದಲ್ಲಿ ಬರ್ತಕ್ಕಂಥ ರೈತರ ಬದುಕನ್ನ ಹಸನ್ ಮಾಡಬೇಕು ಅಂತಕ್ಕಂಥ ಒಂದು ಮಹದಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ನಮ್ಮ ರೈತರಿಗೆ ಎಲ್ರಿಗೂ ಇದ್ರ ಬಗ್ಗೆ ತಿಳಿಬೇಕು. ಈ ನಮ್ಮ ರೈತರ ಬದುಕು ಹಸನ ಆಗ್ಬೇಕಂದ್ರೆ ನೀರು ಬೇಕು. ಏನು ಬಂಗಾರ ಬೆಳೆಯೋದಕ್ಕೆ ನಾವು ರೆಡಿ ಇದ್ದೀವಿ, ಚಿನ್ನ ಬೆಳೆಯೋದಕ್ಕೆ ರೆಡಿ ಇದ್ದೀವಿ, ಅದಕ್ಕೆ ನೀರನ್ನ ಕೊಡ್ಬೇಕು. ಆ ನೀರನ್ನು ಕೊಡ್ತಕ್ಕಂಥ ಒಂದು ಮಹತ್ಕಾಂಕ್ಷೆಯನ್ನ ಸ್ವಾಮೀಜಿಯವರು ಈಗಾಗಲೇ ಸಾಧಿಸಿದ್ದಾರೆ, ಮತ್ತೆ ಮುಂದೂ ಸಹ ಸಾಧಿಸ್ತಾರೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಕೆರೆಗಳಿಗೆಲ್ಲ ನೀರನ್ನು ಹರಿಸತಕ್ಕಂಥ ಒಂದು ಹೋರಾಟದ ಮುಂಚೂಣಿಯಲ್ಲಿ ನಿಲ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಸ್ವಾಮೀಜಿಯವರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿದು.
ಕಾರ್ಯಕ್ರಮದಲ್ಲಿ ಇತರಡಿಯನ್ನು ನುಡಿದಂತಹ ನರಸಿಂಹಮೂರ್ತಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಈಗ ಶ್ರೀಯುತ ತಿಪ್ಪೇಗೌಡರವರು ಅಧ್ಯಕ್ಷರು ಕುಂಚಿಟಿಗರ ಒಕ್ಕಲಿಗರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯನ ಚರಾಚರಂ ತತ್ವದಂ ದರ್ಶಿತಂ ಯನ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಓಂಕಾರೇಶ್ವರ ಸ್ವಾಮಿಯ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಮಹಾ ಸಂಸ್ಥಾನದ ನಂಜಾವಧೂತ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಮತ್ತು ನಾರಾಯಣ ಆಚಾರ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ ಈ ವೇದಿಕೆ ಮೇಲೆ ಆಗಮಿಸಿರುವಂತಹ ಎಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೂ ಹಾಗೂ ಮುಖಂಡರಿಗೂ ಈ ಸಭೆಯಲ್ಲಿ ಆಶೀರ್ವಾದರಾಗಿರ್ತಕ್ಕಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೂ ಬಂಧು ಬಾಂಧವರಿಗೂ ನಮಸ್ಕರಿಸುತ್ತಾ ಈ ದಿವಸ ನಮ್ಮ ಈ ಸ್ಫಟಿಕಪುರಿ ಮಹಾಸಂಸ್ಥಾನದಲ್ಲಿ ಕೈಗಾರಿಕಾ ವಿಷಯವಾಗಿ ಮತ್ತು ಆಧ್ಯಾತ್ಮಿಕ ವಿಷಯವಾಗಿ ಆಗಲಿ ಈ ಸಭೆಯ ಒಂದು ಏನು ಆಚರಿಸ್ತಾ ಇದ್ದಾರೆ ಅನ್ನೋದು ನಮ್ಮ ರೈತಾಭಿವೃದ್ಧಿಗೆ ನೋಡಿ, ಯಾವುದೇ ತಗೊಳ್ಳಿ, ತೋಟಗಾರಿಕೆ ಇಲಾಖೆ ತಗೊಳ್ಳಿ, ಮೀನುಗಾರಿಕೆ ಇಲಾಖೆ ತಗೊಳ್ಳಿ, ಪಶುವೈದ್ಯ ಇಲಾಖೆ ತಗೊಳ್ಳಿ, ಮತ್ತೆ ಬೇರೆ ಒಂದು ಮಹಿಳಾ ಒಂದು ಕಲ್ಯಾಣ ಇಲಾಖೆ ವಿಷಯ ತಗೊಳ್ಳಿ, ಮತ್ತು ಹೇಳ್ತಾ ಇದ್ದಾರೆ ಈಗ ಶ್ವಾನಗಳು ಈ ಒಂದು ಸ್ಪರ್ಧೆಗಳನ್ನು ನಮ್ಮ ಒಂದು ಸಮಾಜದಲ್ಲಿ ಎಷ್ಟು ಮಟ್ಟಿಗೆ ರೈತರಿಗೆ ಆಗಲಿ ಬೇರೆ ವಿಷಯಗಳ ಎಲ್ಲ ಒಂದು ಉದ್ಯೋಗಿಗಳಿಗೆ ಒಂದು ಅನುಕೂಲ, ಅದರಲ್ಲೂ ರೈತಾಭಿಗಳಿಗೆ ಬಹಳ ಅನುಕೂಲವಾದ ಒಂದು ಕಾರ್ಯಕ್ರಮ ಇದು. ಈ ಪ್ರದೇಶದ ರೈತರು ಎಲ್ಲರೂ ಸಹ ಬಂದು ಈ ಒಂದು ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ರೈತರಿಗೂ ಒಂದು ಒಳ್ಳೆಯ ಒಂದು ಅವಕಾಶ ಇದು. ಯಾವ ಒಂದು ಕೆಲಸಕ್ಕೆ ಆಗಲಿ, ಒಂದು ಸಾಮಾನು ಆಗಲಿ, ಒಂದು ಯಾವ ರೀತಿ ತಗೋಬೇಕು, ಯಾವ ರೀತಿ ಇಲ್ಲ, ಎಲ್ಲಿ ಕೇಳಿದರೆ ಗೊತ್ತಾಗುತ್ತೆ ರೈತರಿಗೆ ಅನ್ನೋದು ಒಂದು ಮಾದರಿಯ ಒಂದು ವಾದೆಯನ್ನು ಮಾಡಿದ್ದಾರೆ. ಮತ್ತೆ ಈಗ ತಾನೇ ನಮ್ಮ ಒಂದು ನಾರಾಯಣ ಸ್ವಾಮೀಜಿಗಳು ಹೇಳಿದರು, ಒಂದು ಕಾಗೆ, ಒಂದು ಶ್ವಾನ, ಒಂದು ಹಸು ಮತ್ತು ಇರುವೆ, ಈ ಒಂದು ಉದಾಹರಣೆ ಕೊಟ್ಟು ಹೇಳಿದರು. ಅದರ ಒಂದು ಕೆಲಸ ನೋಡಿ ಎಷ್ಟು ಚೆನ್ನಾಗಿ ಒಂದು ಹೇಳ್ಬೋದು. ಕಾಗೆ ನಮಗೆ ಬೇಕಾಗೇ ಇಲ್ಲ. ಯಾಕೆ ಬೇಕಾಗಿಲ್ಲ? ಏನಾದ್ರು ಮನೆ ಬಂದು ಬಂದ್ರೆ ಕೆಟ್ಟದಪ್ಪ ಇದು ಬಳಸಬಾರ್ದು ಅಂತಾರೆ. ಮತ್ತೆ ಅವ್ರು ಮನುಷ್ಯ ಸತ್ತಾಗ ಕಾಗೆ ಬಂದು ನಮಗೆ ಮುಟ್ಬೇಕು ಅಂತಾರೆ. ಏನ್ ಮಾಡ್ಬೇಕು ಇದಕ್ಕೆ? ನೋಡಿ, ಆ ಕಾಗೆಯಿಂದ ಎಷ್ಟು ಕೆಲಸ ಆಗಬೇಕಾಗಿತ್ತು ನಮಗೆ. ಅದಕ್ಕೆ ಒಂದು ಆಧ್ಯಾತ್ಮದಲ್ಲಿ ಹೇಳ್ತಾರೆ, ಯಾವುದೇ ಆಗಲಿ ಒಂದು ಇದನ್ನ ನಾವು ಕಡೆಗಣಿಸಬಾರ್ದು. ಪ್ರತಿಯೊಂದು ಅಷ್ಟೇ ಅಂದ್ಕೊಳ್ಳಿ, ನಮ್ಮ ಒಂದು ಮನುಷ್ಯನೇ ಆಗಲಿ, ಒಂದು ಪ್ರಾಣಿನೇ ಆಗಲಿ, ನಾವು ಯಾವತ್ತೂ ಕಡೆಗಣಿಸಬಾರ್ದು. ನಮ್ಮ ಮಾನವ ಗುಣದ ಕಲ್ಯಾಣಕ್ಕೋಸ್ಕರವಾಗಿ ಯಾವುದೇ ಒಂದು ವಸ್ತು ಆಗಲಿ ನಮಗೆ ಬೇಕಾಗುತ್ತೆ ಮನುಷ್ಯರಿಗೆ. ಅದನ್ನು ನಾವು ಪಾಲನೆ ಮಾಡಬೇಕು. ಇವತ್ತು ಈ ಒಂದು ಸಮಾರಂಭಕ್ಕೆ ನಮ್ಮನ್ನು ಕರೆಸಿ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ಸ್ವಾಮಿ ಪಾದಗಳಿಗೆ ನಮಸ್ಕರಿಸುತ್ತಾ ನಾನೆರಡು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಆಗ್ತಾ ಇದೆ. ಹಾಗೆ ನಾನು ಈ ಒಂದು ಶ್ವಾನ ಪ್ರದರ್ಶನಕ್ಕೆ ಬಂದಂತಹ ಮಾಲೀಕರಿಗೆ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ವೀಕ್ಷಕರಿಗೆ ನಾನು ಒಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ನಾನು ಸುಮಾರು 36 ವರ್ಷಗಳ ಕಾಲ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕುರಿಗಾರರ ಒಂದು ಸಂಘರ್ಷ ಸಹ ನಮ್ಗೆ ಗೊತ್ತಿದೆ. ನನಗೆ ಈ ಕುರಿ ಮತ್ತು ಮೇಕೆಗಳ ಮಂದೆಗಳಲ್ಲಿ ಈ ನಾಯಿಗಳಿರ್ತವೆ. ಆ ನಾಯಿಗಳಲ್ಲಿರುವ ಲಾಡಿ ಹುಳುಗಳು ಅವನು ಆ ಸಗಣಿ ಮೂಲಕ ಬರ್ತವೆ. ಆ ಸಗಣಿಯಿಂದ ಮುಖಾಂತರ ಅದು ಆ ಹುಳು ಹರಡುತ್ತೆ. ಉದಾಹರಣೆಗೆ ಇವಾಗ ನಾಯಿಗಳಲ್ಲಿ ಲಾಡಿ ಹುಳು ಇರುತ್ತೆ ಅಂದ್ಕೊಡಿ. ಆ ಲಾಡಿ ಹುಳು ಇರುವ ಮೊಟ್ಟೆಗಳು ಅದರ ಮಲದ ಮುಖಾಂತರ ವಿಸರ್ಜನೆ ಆಗ್ತವೆ. ಅಂತಹ ಮಲವನ್ನು ಕುರಿ ಅಥವಾ ಮೇಕೆಗಳು ಬೇದಾಗ ಆ ಲಾಡಿ ಹುಳುಗಳು ಅವಲ್ಲಿ ಕುರಿ ಮತ್ತು ಮೇಕೆಗಳಿಗೆ ಹೋಗ್ತವೆ. ತಾವು ನೋಡಿರ್ತೀರಿ, ಕುರಿ ಮತ್ತು ಮೇಕೆ ಕೊಯ್ದಾಗ ಬಲೂನ್ ತರ ದಪ್ಪ ಇರುತ್ತೆ. ಇದೇನಕ್ಕೆ ಇದು ಮನುಷ್ಯರು ಸಹ ಈ ರೋಗ ಹರಡಬಲ್ಲದು. ಹಾಗಾಗಿ
ದಯಮಾಡಿ ಬೀದಿ ನಾಯಿ ಆಗ್ಬೋದು, ಸಾಕು ನಾಯಿ ಆಗ್ಬೋದು, ಯಾರೇ ಆಗ್ಬೋದು, ವರ್ಷದಲ್ಲಿ 4 ಬಾರಿ ಜಂತುನಾಶಕ ಔಷಧಿ ಕೊಡಿಸೋದು ಬಹಳ ಮುಖ್ಯ ಅಂತಲೇ ನಾನು ತಮಗೆ ಹೇಳಿಕೆ ಇಷ್ಟಪಡ್ತಾರೆ. ಆಮೇಲೆ ಎರಡನೇದಾಗಿ ನಮ್ಮ ಡಾಕ್ಟರ್ ಗಿರೀಶ್ ಬಾಬು ರೆಡ್ಡಿ ಅವರು ಹೇಳಿದರು, ರೇಬೀಸ್ ರೋಗದಿಂದ ಪ್ರತಿ ವರ್ಷ ಇಡೀ ಪ್ರಪಂಚದಲ್ಲಿ ಸಾಕಷ್ಟು ಜನರು ಸಾಯ್ತಾ ಇದ್ದಾರೆ. ಇನ್ನೂ ಸಹ ನಮ್ಮಲ್ಲಿ ಈ ನಾಯಿ ಕಳೆದಾಗ ಕಾಫಿ ಪುಡಿ ಹಾಕೋದು, ಹಳಸಿನ ಅಂಟಾಕೋದು, ಕಪ್ಪು ಬಟ್ಟೆ ಸುಟ್ಟು ಬಡದು ಸ್ನಾನ ಮಾಡ್ತಾರೆ. ಅದು ದಯಮಾಡಿ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ನೀವು ಮಾಡಬೇಕಾದ್ರೆ ಇಷ್ಟೇ, ಯಾವುದೇ ನಾಯಿ ಕಚ್ಚಿದ್ರು ಸಹ ಮೊದಲಿಗೆ ಬಟ್ಟೆ ಸೋಪಿನಿಂದ ನೀರಲ್ಲಿ ಚೆನ್ನಾಗಿ ತೊಳಿಬೇಕದನ್ನು. ಅದು ಬಹಳ ಬಹಳ ಮುಖ್ಯ. ಅದಾದ ನಂತರ ಟೀಚರ್ ಅಥವಾ ಸ್ಪಿರಿಟ್ ಹಚ್ಕೊಂಡು ತಕ್ಷಣವೇ ವೈದ್ಯರ ಹತ್ರ ಹೋಗಿ ಲಸಿಕೆ ಹಾಕಿಸ್ಬೇಕು. ಇದು ಒಂದು. ಆಮೇಲೆ ಎಲ್ಲ ಸಾಕು ನಾಯಿಗಳಿಗೆ ಮತ್ತೆಲ್ಲ ಬೀದಿ ನಾಯಿಗಳಿಗೆ ನಮ್ಮ ಒಂದು ಇಲಾಖೆ ಪ್ರಿನ್ಸಿಪಲ್ ಇಲಾಖೆ ವತಿಯಿಂದ ಕಳೆದ 3 ವರ್ಷಗಳಿಂದ ಉಚಿತವಾಗಿ ಹುಚ್ಚುನಾಯಿ ರೋಗದ ಲಸಿಕೆನ ಹಾಕ್ತಾರೆ. ದಯಮಾಡಿ ಇದನ್ನ ತಾವೆಲ್ಲರೂ ಮನಗಂಡು ಇಲಾಖೆ ನಮ್ಮ ಹತ್ತಿರದ ಪಶು ಆಸ್ಪತ್ರೆಗೆ ಭೇಟಿ ನೀಡಿ ಆ ರೇಬೀಸ್ ರೋಗದ ಲಸಿಕೆನ ಹಾಕಿಸೋದು ಬಹಳ ಬಹಳ ಸೂಕ್ತ. ಜೊತೆಗೆ ಇತ್ತೀಚೆಗೆ ನಾನು ವಿಷಯದಲ್ಲಿ ನೋಡ್ತಾ ಇದ್ದೆ, ಸುಮಾರು ಜನರಲ್ಲಿ ಬೆಕ್ಕುಗಳು ಸಾಕಾಣಿಕೆ ಮಾಡ್ತಿದ್ದಾರೆ. ಆ ಬೆಕ್ಕುಗಳಲ್ಲಿ ಸಹ ಸಾಂಕ್ರಾಮಿಕ ರೋಗಗಳು ಬರುತ್ತೆ, ನಾಯಿಗಳು ಸಹ ಸಾಂಕ್ರಾಮಿಕ ರೋಗಗಳು ಬರುತ್ತವೆ. ಆ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಲಸಿಕೆ ಹಾಕಿ ನಿಮ್ಮ ಮುದ್ದು ಪ್ರಾಣಿಗಳ ಆರೋಗ್ಯ ರಕ್ಷಣೆ ಮಾಡಿ ಅಂತ ನಾನು ಹೇಳ್ತಾ ನನ್ನ 2 ಮಾತು ಮುಗಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಶ್ವಾನಗಳ ನಿರ್ವಹಣೆ ಮತ್ತು ಅವುಗಳಿಗೆ ನೀಡುವಂತಹ ಚಿಕಿತ್ಸೆಯನ್ನು ತಿಳಿಸಿಕೊಟ್ಟಂತಹ ಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತು ಪಶುಪಾಲನೆ ಇಲಾಖೆಯಿಂದ ಜಿಲ್ಲಾ ಮಟ್ಟದ ಒಂದು ಉತ್ತಮ ನಾಯಿಗಳ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ ಮತ್ತು ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೂ ಆಶೀರ್ವಚನ ನೀಡಿರುವಂಥ ಪಡವಗೆರೆಯ ಚನ್ನಕೇಶವ ವೇದ ಗುರುಕುಲದ ಮುಖ್ಯಸ್ಥರಾಗಿರುವಂಥ ಪೂಜನೀಯ ಶ್ರೀ ನಾರಾಯಣ ಆಚಾರ್ಯ ಗುರುಗಳೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮೆಲ್ಲರನ್ನು ಕುರಿತು ಮಾತನಾಡಿರುವಂಥ ತಾಲೂಕಿನ ಉತ್ಸಾಹಿ ಮುಖಂಡರು, ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಸಾಮಾನ್ಯರ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಸನ್ಮಾನ್ಯ ಶ್ರೀ ಉಗ್ರೇಶ್ ಅವರೇ ಮತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂಥ ಪಶುಪಾಲನೆ ಇಲಾಖೆಯ ಉಪನಿರ್ದೇಶಕರಾಗಿರುವಂಥ ಬಾಬು ರೆಡ್ಡಿರವರೇ ಮತ್ತು ಇಲಾಖೆಯ ಮುಖ್ಯಸ್ಥರಾಗಿರುವಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಕಾಂತರಾಜರವರೇ, ಇನ್ನು ಈ ತಾಲೂಕಿನಲ್ಲಿ ಅದು ನಾಯಿ ಆದರೂ ಸಾಕಲಿ, ಹಸು ಆದರೂ ಸಾಕಲಿ, ಅಥವಾ ಕುರಿ ಆದರೂ ಸಾಕಲಿ, ಯಾವ ಪ್ರಾಣಿಗಳನ್ನ ಸಾಕಿದ್ರು ಕೂಡ ಗೋಮಾ ನಾಗರಾಜರವರ ಹೆಸರು ಎಲ್ಲರೂ ನಾವು ಕೂಡ ಅವಾಗವಾಗ ಅವ್ರಿಗೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇರ್ತೀವಿ. ಇದಕ್ಕೇನು ಹಾಕಬೇಕು, ಇದಕ್ಕೇನು ಹಾಕಬೇಕು, ಹಾಗೆ ಒಂದೊಂದ್ಸರಿ ನಮ್ಮ ನಾಯಿಗೆ ತೊಂದರೆ ಆದ ಪಾಪ ಅವರು JKVKಗೂ ಅಲ್ಲಿ ಅವರ ಸ್ನೇಹಿತರ ಡಾಕ್ಟರ್ಗಳಿಗೆ ಹೇಳಿ ಚಿಕಿತ್ಸೆ ಕೊಡಿಸಿದ್ದು ಭಾಳ ಸರಿ ಉಂಟು. ಅಷ್ಟು ಅವ್ರಿಗೆ ಈ ಪ್ರಾಣಿಗಳ ಮೇಲೆ ಭಾಳಷ್ಟು ಡಾಕ್ಟರ್ ಆಗಿ ಅಷ್ಟೇ ಅಲ್ಲ, ಒಬ್ಬ ಹ್ಯೂಮನ್ ಮನುಷ್ಯನಾಗಿ ಭಾಳ ಪ್ರೀತಿಯನ್ನು ಕಾಳಜಿಯನ್ನು ಇಟ್ಕೊಂಡಿರುವಂಥ ವ್ಯಕ್ತಿ. ಭಾಳಷ್ಟು ಗೌರವನೀಯ ವೈದ್ಯಾಧಿಕಾರಿಗಳು ಇಲ್ಲಿ ಆಸೆಯಂತಿದ್ದಾರೆ. ಎಲ್ಲ ವೈದ್ಯಾಧಿಕಾರಿಗಳೇ ಕಳೆದ 10-15 ದಿವಸಗಳಿಂದ ಕೂಡ
ಈ ಕಾರ್ಯಕ್ರಮದ ಆಯೋಜನೆಗಾಗಿ ಶ್ರಮಿಸಿರ್ತಕ್ಕಂಥ ಸನ್ಮಾನ್ ಶ್ರೀ ಸ್ಟೇಟ್ ಡೈರೆಕ್ಟರ್ ರಮೇಶ್ ರವರೇ, ಎಲ್ಲ ಶ್ರದ್ಧೆಯ ತಾಯಂದ್ರೆ, ಆಸ್ತಿಕ ಮಹಾಶಯರೇ, ನಾಯಿಗಳನ್ನ ಸಾಕುವಂಥದ್ದು ಅದೊಂದು ಬಹಳ ದೊಡ್ಡ ಹವ್ಯಾಸ. ನಾವೀಗೆಲ್ಲ ನೋಡ್ತಾ ಇದ್ವಿ, ಒಬ್ಬರು ಏನು ಕೈಯಲ್ಲಿ ಇಟ್ಕೊಂಡಿದ್ರೆ ಏನು ಇಟ್ಕೊಂಡಿದ್ರೆ ಹಾಗೆ ಅಂತ, ಚೀಸ್ ಇಟ್ಕೊಂಡಿದ್ದೀವಿ ಹಾಗೆ ಅಂತ ಹೇಳ್ತಾ ಇದ್ರು. ಚೀಸ್ ತೋರಿಸ್ಕೊಂಡು ಅವರು ನಾಯಿನ ಇದು ಮಾಡ್ತಾ ಇದ್ರು. ಇನ್ನೊಬ್ಬರು ರೈತರು ನೋಡಿ, ಈಗ ನಮ್ಮ ನಾಯಿನ ಕುಂಡಿಸ್ತೀನಿ ಮಲಗಿಸ್ತೀನಿ ಅಂತ ಪಾಪ ಪಾರ್ಲೇಜಿ ಬಿಸ್ಕೆಟ್ ಇಟ್ಕೊಂಡು ಅದು ಸ್ಟ್ರೈಕ್ ಮಾಡಿಬಿಡ್ತು. ನಾಯಿ ಕುತ್ಕೊಳ್ಳೋದಷ್ಟೇ, ಮಲಗಲಿಲ್ಲ. ಹಂಗೆ ನಾಯಿಗಳ ಮೇಲೆ ಎಷ್ಟು ಪ್ರೀತಿ, ಯಾಕೆ ನಾವು ನಾಯಿನೇ ಅಷ್ಟು ಪ್ರೀತಿ ಮಾಡುತ್ತೇವೆ. ಮತ್ತು ಸ್ವಾಮಿ ಭಕ್ತಿ ಬಹಳ, ಒಂದೊತ್ತು ಊಟ ಹಾಕಿದ್ರು ಕೂಡ ಅದು ಉಪಕಾರ ಸ್ಮರಣೆಯನ್ನ ಹೊಂದಿರ್ತದೆ. ಅದರಲ್ಲೂ ನಮ್ಮ ಮಠಕ್ಕೆ ಬಹಳ ವಿಶೇಷವಾದ ಒಂದು ಅನುಬಂಧ. ಈ ಹಸುಗಳು, ನಾಯಿಗಳು ಇವನ್ನೆಲ್ಲ ನಾವು ಸಾಕಲೇಬೇಕು. ನಮ್ಮದು ದತ್ತಾತ್ರೇಯ ಪೀಠ, ದತ್ತಾತ್ರೇಯನಿಗೆ ನಾಯಿಗಳು, ಹಸುಗಳು ಹಾಗೆ ಅಂತ ಹೇಳಿದ್ರೆ, ಪ್ರಾಣಿಗಳು ಪಕ್ಷಿಗಳು ಹಾಗೆ ಅಂತ ಹೇಳಿದ್ರೆ ಬಹಳ ಪ್ರೀತಿ. ಹೀಗಾಗಿ ನಾವು ಒಂದು ಸಣ್ಣ ಗೋಶಾಲೆಯನ್ನು ಕೂಡ ಮಾಡಿದ್ದೀವಿ, ಒಂದಷ್ಟು ಹಸುಗಳನ್ನು ಇಟ್ಕೊಂಡಿದ್ದೀವಿ. ಮತ್ತು ನಾವೆಲ್ಲಿದ್ರೂ ಅಲ್ಲಿ ನಾಯಿಗಳು ಕೂಡ ಇರ್ತವೆ. ಸ್ವಾಮಿಗಳು ಹೇಳ್ತಾ ಇದ್ರು, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಾಂತಿ ನದ್ಯ, ಪರೋಪಕಾರಾಯ ದಹಂತಿ ಗಾವಃ. ಎಷ್ಟು ನದಿಗಳು ಹರಿತಾವೆ, ಅದ್ರ ನೀರು ಕುಡಿಯಲ್ಲ, ನಮಗೆ ಕೊಡ್ತಾವೆ. ಎಷ್ಟು ಗಿಡಗಳು ಹಣ್ಣುಗಳನ್ನು ಕೊಡ್ತವೆ, ನೆರಳನ್ನು ಕೊಡ್ತವೆ, ಉತ್ತಮ ಗಾಳಿಯನ್ನು ಕೊಡ್ತವೆ. ಅವು ಕೊಡುವಂಥದ್ದು ನಾವೇ ಸ್ವೀಕಾರ ಮಾಡೋದಿಲ್ಲ. ಹಸು ತನ್ನ ರಕ್ತದ ಸಾರಾಂಶವನ್ನೆಲ್ಲ ಹಾಲಾಗಿ ಪರಿವರ್ತನೆ ಮಾಡಿ ಅದರ ಮಗುವಿಗೂ ಕೊಟ್ಟು ನಮಗೂ ಕೊಡ್ತದೆ. ಹಸು ತನ್ನ ಹಾಲನ್ನೇ ತಾನು ಕುಡಿಯೋದಿಲ್ಲ. ಹಾಗಾದ್ರೆ ನೀನು ಏನ್ ಮಾಡ್ತೀಯ ಹಾಗೆ ಅಂತೇಳಿ ಇವೆಲ್ಲ ಕೇಳ್ತಾರೆ. ಇದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇನ್ನೊಬ್ಬರ ಉಪಕಾರಕ್ಕಾಗಿ, ಇನ್ನೊಬ್ಬರ ಒಳಿತಿಗಾಗಿ ನಾವೇನಾದ್ರೂ ಮಾಡಬೇಕು. ಪರೋಪಕಾರ ಅಂತ ನಮ್ಮ ಶ್ರೀ. ನಾಯಿಗೆ ನಾವು ಒಂದು ಊಟ ಹಾಕಿದ್ರೆ ಅದು ನಾವು ಇನ್ನೊಂದು ವರ್ಷ ಬಿಟ್ಟು ನಮ್ಮನ್ನು ನೆನಪು ಮಾಡ್ತದೆ. ಅನ್ಕಂಡೀಷನಲ್ ಲವ್. ಹಸುಗಳು, ಪ್ರಾಣಿಗಳು, ಪಕ್ಷಿಗಳು ಯಾವ ಕಂಡೀಷನ್ ಹಾಕಿ ನಮ್ಮನ್ನು ಪ್ರೀತಿ ಮಾಡೋದಿಲ್ಲ. ಅದು ನಾವು ಕಂಡೀಷನ್ ಹಾಕಿ ನೀನು ಹಾಲು ಕೊಡಬೇಕು ಅಂತೇಳಿ ಹುಲ್ಲು ಕೊಡ್ತೇವೆ, ನಿನ್ ಮುಂದೆ ಬೇಕಾಗ್ತೀಯ ಅಂತೇಳಿ ಕೋಳಿಗೆ ಕಾಳು ಹಾಕ್ತೇವೆ, ನೀನು ನಮ್ಮನ್ನು ಕಾಯಬೇಕು ಹಾಗೆ ಅಂತ ಹೇಳಿ ನಾಯಿಗಳಿಗೆ ನಾವು ಊಟ ಹಾಕ್ತೇವೆ. ನಾವು ಸ್ವಾರ್ಥ. ಅದರ ನಾಯಿಗಳು ನಮ್ಮಿಂದ ಏನೂ ಬಯಸದೆ ನಮಗಾಗಿ ಮಿಡಿತಾರೆ. ಹಾಗೇನೆ ಹಸುಗಳು, ಪ್ರಾಣಿಗಳು, ಪಶುಗಳು, ಪಕ್ಷಿಗಳು, ಅವಕ್ಕಿರುವಂತ ಮಾನವೀಯ ಭಾವನೆಗಳು ಇವತ್ತು ನಮ್ಮಲ್ಲಿ ಕಣ್ಮರೆ ಆಗ್ತಾ ಇದ್ದಾದ್ರಿಂದ ನಮಗೆ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದ್ದಾವೆ, ದುಃಖದ ಮಾರ್ಗಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ನಾವು ಒಂದ್ಸರಿ ಪ್ರಾಣಿಗಳ ರೀತಿಯಲ್ಲಿ ಯೋಚನೆ ಮಾಡಿಬಿಟ್ರೆ ಅಂಥ ಸಮಸ್ಯೆಗಳೇ ಕಡಿಮೆ ಆಗಿಬಿಡ್ತವೆ. ಇವತ್ತು ಅವುಗಳಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಡಾಗ್ ಬ್ರೀಡಿಂಗ್ ಕೂಡ ಬಹಳ ದೊಡ್ಡ ಉದ್ಯಮ. ಒಂದೊಂದು ನಾಯಿ ಲಕ್ಷಗಟ್ಟಲೆ, ಯಾರೋ ಯೂಟ್ಯೂಬಲ್ಲಿ ತೋರಿಸ್ತಾ ಇರ್ತಾರೆ, ಇನ್ನೊಂದು ನಾಯಿ 9 ಕೋಟಿ ಹಾಗೆ. ಅಷ್ಟು ರೇಟಿನ ನಾಯಿಗಳಿದಾವೆ. 9 ಕೋಟಿ ನಾಯಿ ಇದೆಯಾ? ಹಾಂ, ಆ ಒಂದು ನಾಯಿ ದಿನ 2 ಲಕ್ಷ ದುಡಿಯುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಆಶ್ಚರ್ಯ. ಕೆಲ ಲಕ್ಷಗಟ್ಟಲೆ ಒಂದು ತಿಂಗಳಿಗೆ ಖರ್ಚು ಮಾಡುವಂಥ ಜನ ಕೂಡ ನಾವು ಬೇರೆ ಬೇರೆ ಮಹಾನಗರಗಳಲ್ಲಿ ನೋಡಲಿಕ್ಕೆ ಸಾಧ್ಯ. ಆ ರೀತಿಯ ಒಂದು ಕ್ರೇಜ್ ಇವತ್ತು ಶ್ವಾನಗಳ ಮೇಲೆ, ಕುದುರೆಗಳ ಮೇಲೆ
ಈಗ ಹೊಸ ಟ್ರೆಂಡ್ ದೊಡ್ಡ ಮನೆ ಇತ್ತು ಹಾಗೆ ಅಂತ ಹೇಳಿದ್ರೆ ಅಲ್ಲೊಂದು ಸಣ್ಣ ಹಸು ಮಲ್ನಾಡು ಬಿಟ್ಟನೋ ಅಥವಾ ಪೊಂಗನವರೋ ಸುಮ್ಮನೆ ಇಟ್ಕೋಬೇಕು ಕ್ರೇಜ್. ಅದೆಲ್ಲ ಏನು ಹಾಲು 1-1.5 ಲೀಟ್ರು 2 ಲೀಟ್ರ್ ಕೊಡ್ಬೋದು, ಅದು ಇರಬೇಕು, ನಮ್ಮ ಮನೆಯಲ್ಲೆಲ್ಲ ಓಡಾಡ್ತಾ ಇರಬೇಕು. ಈಗ ಅದು ಶುರುವಾಗಿದೆ. ನಾಯಿಗಳಿಗೆ ತಗಲೋ ವೆಚ್ಚಕ್ಕಿಂತ ಒಂದು ಮಲ್ನಾಡು ಗಿಡ್ಡನೋ ಅಥವಾ ಒಂದು ಸಣ್ಣ ಪೊಂಗನೂರು ಹಸುನೋ ಇಟ್ಕೊಂಡ್ರೆ ಅದರಲ್ಲಿ ಖರ್ಚಾಗುತ್ತೆ ಒಂದು 10% ಅದ್ರ ಖರ್ಚೆಲ್ಲ ಮುಗಿದು ಬರುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗೆ ಪ್ರತೀತಿ ನಮ್ಮಲ್ಲೂ ಕೂಡ ಒಂದಷ್ಟು ಪೊಂಗನೂರು ಇದಾವೆ. ನಾವಿಲ್ಲಿ ಡಾಕ್ಟರ್ಗಳಿಗೆ ದಿನ ಜಗಳ ಮಾಡ್ತಿರ್ತೀವಿ. ಅವ್ರ ಪಾಪ ಭಾಳ ಪ್ರೀತಿಯಿಂದ ಬಂದು ಅವುಗಳನ್ನೆಲ್ಲ ನಮ್ಮ ಡಾಗ್ಸು ಮತ್ತು ಹಸುಗಳನ್ನ ರೇಖಿ ಮಾಡ್ತಾರೆ, ಚಿಕಿತ್ಸೆ ಕೊಡ್ತಾರೆ, ಕಾಲಕ್ಕೆ ಹೋಗ್ಬೇಕಾದ ಇವನ್ನ ಉಪಚಾರನ ಮಾಡಿಕೊಡ್ತಾರೆ ನಮ್ಮ ಪಶುಪಾಲನೆ ಇಲಾಖೆ. ಹಾಗೆ ಅವುಗಳ ಜೊತೆ ನಮ್ಮ ಭಾವನೆಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಒಂದು ನಾಯಿ ಸಾಕಿರುವಂಥ ವ್ಯಕ್ತಿಯನ್ನು ನೋಡಿ, ಒಂದು ಹಸು ಸಾಕಿರುವಂಥ ವ್ಯಕ್ತಿಯನ್ನು ನೋಡಿ, ಅವನಿಗೆ ಅದರ ಆ ಮಾನವೀಯ ಮೌಲ್ಯಗಳು ನಾವೇನು ಬೆಳೆಸ್ಕೊಳ್ಬೇಕು, ಅವುಗಳಿಂದ ನಾವು ಅದನ್ನು ಕಲಿತಾ ಹೋಗ್ತೀವಿ. ಅವುಗಳನ್ನ ನಾವು ಪ್ರೀತಿ ಮಾಡ್ತಾ, ಅವುಗಳನ್ನ ನಾವು ಆರೈಕೆ ಮಾಡ್ತಾ, ಎಲ್ಲೋ ಒಂದು ಕಡೆ ಆ ಪ್ರೀತಿಯ ಭಾವನೆಗಳು ಕೂಡ ನಮಗೆ ಸ್ಮರಿಸಲಿಕ್ಕೆ ಸಾಧ್ಯ ಆಗ್ತವೆ. ಹಾಗೇನೆ ಇವತ್ತು ಇಲ್ಲೆಲ್ಲ ಸ್ವಲ್ಪ ಕಮ್ಮಿ ಆದರೂ ಕೂಡ ಹೈನುಗಾರಿಕೆ ಇವತ್ತು ಇಲ್ಲೂ ಕೂಡ ಬಹಳ ಹೆಚ್ಚುತ್ತಾ ಇದೆ. ಬೆಂಗಳೂರಂತ ಪಕ್ಕದ ಜಿಲ್ಲೆಗಳು, ರಾಮನಗರ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ, ಇಲ್ಲೆಲ್ಲ ಹೈನುಗಾರಿಕೆನೇ ದೊಡ್ಡ ಉದ್ಯಮ. ಎಷ್ಟು ಶ್ರೀಮಂತರಾದರೂ ಕೂಡ ಮನೆಯಲ್ಲಿ ಅವ್ರು ಎಷ್ಟೇ ಶ್ರೀಮಂತರಾದ್ರೂ 1, 2, 3, 4 ಹಸುಗಳನ್ನ ಕಟ್ಕೊಂಡು ದಿನ ಅದನ್ನು ಉಪಚಾರ ಮಾಡುವಂಥ, ದಿನಕ್ಕೆ ಒಂದು 20 ಲೀಟ್ರು 30 ಲೀಟ್ರು ಹಾಲು ಹಾಕುವಂಥ ಪರಿಪಾಠವನ್ನು ಇಟ್ಕೊಂಡು ಇವತ್ತು ಹೆಣ್ಮಕ್ಳು ಲಕ್ಷಾಂತರ ರೂಪಾಯಿಗಳನ್ನ ಉಳಿಸಿ ಮನೆಗಳನ್ನ ಕಟ್ಟು, ಸೈಟ್ ತಗೊಂಡು, ಮಕ್ಕಳನ್ನು ಓದಿಸಿ, ಆ ಗಂಡನ ಖರ್ಚುಗಳು ಕೂಡ ಕೊಡುವಂಥ ಲಕ್ಷಾಂತರ ಕುಟುಂಬಗಳನ್ನ ಇವತ್ತು ನಾವು ಅನೇಕ ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ನೋಡ್ಬೋದು. ಅದರಿಂದ ನಾವು ಆ ನಿಟ್ಟಿನಲ್ಲಿ ಲಾಭದಾಯಕವಾಗಿ ಒಂದು ಕಡೆ ಹೈನುಗಾರಿಕೆಯನ್ನು ಅವಲಂಬಿಸಿಕೊಂಡು ಆರ್ಥಿಕವಾಗಿ ನಾವು ಸ್ವಾವಲಂಬಿಗಳಾಗ್ತಾ ಇದ್ದೇವೆ. ಅದರಿಂದ ಏನು ಪಡಿತೇವೆ ಅನ್ನೋದಕ್ಕಿಂತ ನಾವು ಅದಕ್ಕೆ ಏನು ಕೊಡ್ತೇವೆ ಅನ್ನೋದು ಕೂಡ ಬಹಳ ಮುಖ್ಯ ಆಗಬೇಕು. ಡಾಕ್ಟ್ರು ಮಾತನಾಡ್ತಾ ಹೇಳಿದ್ರು, ಒಂದು ಸಣ್ಣ ಜಂತು ಉಳೋದ್ರಿಂದ ಎಷ್ಟೆಲ್ಲ ಸಮಸ್ಯೆ ಆಗ್ತದೆ ನಮ್ಗೆ ಗೊತ್ತೇ ಇಲ್ಲ. ಬಹಳ ಸೂಕ್ಷ್ಮ ವಿಷಯ, ಬಹಳ ಚಿಕ್ಕ ವಿಷಯ. ಒಂದು ಜಂತುಳು ಹೆಂಗೆ ಉತ್ಪಾದನೆ ಆಗ್ತದೆ, ಮತ್ತು ಅದನ್ನ ತಿಂದಂತ ಪ್ರಾಣಿಯನ್ನ ಮತ್ತೆ ಮನುಷ್ಯರೇನಾದ್ರೂ ತಿಂದ್ರೆ ಅವ್ರಿಗೆ ಎಂತೆಂತ ಮಾರಣಾಂತಿಕ ಕಾಯಿಲೆಗಳು ಬರ್ತವೆ ಅಂತ. ಅದರಿಂದ ಬಹಳ ನಾವು ಪ್ರಾಣಿಗಳನ್ನ ಸಾಕೋದು ಒಂದು ಸವಾಲಾದ್ರೆ ಅವುಗಳನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದು ಕೂಡ ಬಹಳ ದೊಡ್ಡ ಸವಾಲು. ಹಾಗಾಗಿ ಹೈನುಗಾರಿಕೆಗೆ ನಾವು ಹೆಚ್ಚು ಒತ್ತು ಕೊಡಬೇಕು. ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕು. ಹಾಲಿನ ರೇಟನ್ನ ಹೆಚ್ಚಿಗೆ ಮಾಡಬೇಕು. ಇವತ್ತು 1 ಲೀಟ್ರು ನೀರಿಗೆ ಇದೊಂದು ಅರ್ಧ ಲೀಟ್ರ್ ಇದ್ರೆ ಇದಕ್ಕೊಂದು 7-8 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದೊಂದು ಬ್ರ್ಯಾಂಡೆಡ್ ಆದರೆ 10-11 ರೂಪಾಯಿ ಚಾರ್ಜ್ ಮಾಡ್ತಾರೆ. 1 ಲೀಟ್ರ್ ಆದರೆ 25-30 ರೂಪಾಯಿ ಇಡ್ತಾರೆ ಇದಕ್ಕೆ. ಆದ್ರೆ 1 ಲೀಟ್ರ್ ಹಾಲಿಗೆ ನಾವೀಗ ಕೊಡ್ತಾ ಇರೋದು ಎಷ್ಟು, ಆ ಉತ್ಪಾದನಾ ವೆಚ್ಚ ಎಷ್ಟು, ಒಂದು ಹಸು ಒಂದು ದಿನಕ್ಕೆ ಎಷ್ಟು ಲೀಟ್ರು ನೀರು ಕುಡಿತದೆ, ಎಷ್ಟು ಹಿಂಡಿ ಬೂಸ ಹಾಕಬೇಕು, ಮೇವು ಎಷ್ಟು ಕೆಜಿ ಹಾಕಬೇಕು, ಇದೆಲ್ಲ ನೋಡಿದ್ರೆ ಹಾಲಿನ ದರ ಏನು ಪಡ್ಕೊಳ್ತಾ ಇದ್ದಾರೆ ಅದಕ್ಕಿಂತ ದುಪ್ಪಟ್ಟು ಖರ್ಚೆ ಬರ್ತಾ ಇದೆ. ಸರ್ಕಾರ ಇದೆಲ್ಲವನ್ನು ಕೂಡ ಯೋಚನೆ ಮಾಡಬೇಕಾಗ್ತದೆ. ನೀವು ಕೂಟುಗಳು ಮಾರುವಂತ ಬೆಲೆಯನ್ನ ಹೆಚ್ಚಿಸ್ತಾ ಇರ್ತೀರಾ, ಆದರೆ ರೈತರಿಗೆ ಸರಿಯಾದ ಬೆಲೆಯನ್ನ ಕೊಡೋದ್ರಲ್ಲಿ ಎಡುತ್ತಾರೆ. ಅದು ಆಗಬಾರ್ದು ಅನ್ನುವಂಥದ್ದು ನಮ್ಮ ಅನಿಸಿಕೆ. ಬಹುಶಃ ಈ ರಾಜ್ಯದಲ್ಲಿ ಒಂದು ಕ್ಷೀರ ಕ್ರಾಂತಿನೇ ನಡೀತಾ ಇದೆ. ಇನ್ನು ಬಹಳಷ್ಟು ಜಿಲ್ಲೆಗಳಿಗೆ ಅದು ಹೋಗ್ಬೇಕು. ನಮ್ಮಲ್ಲಿನೂ ಅವೇರ್ನೆಸ್ ಬಹಳ ಕಮ್ಮಿ ಈ ಹೈನುಗಾರಿಕೆ ಮಾಡುವಂತ ವಿಷಯದಲ್ಲಿ. ಜಾಗೃತಿ ಕೂಡ ನಮ್ಮಲ್ಲಿ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಆರ್ಥಿಕ ಸ್ವಾವಲಂಬಿಗಳಾಗಿ ಯಾರ ಹತ್ರ ನಾವು ಕೈ ಹೊಡೆದರೆ ನಮ್ಮ ಬದುಕನ್ನು ನಾವು ರೂಪಿಸ್ಕೊಂಡು ನಮ್ಮ ಕುಟುಂಬವನ್ನು ಹಸನು ಮಾಡಿಕೊಳ್ಳಿಕ್ಕೆ ಹೈನುಗಾರಿಕೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಪೂರಕವಾದಂತ ವ್ಯವಸ್ಥೆಗಳನ್ನ ಇಲಾಖೆ ಈಗಾಗಲೇ ಮಾಡ್ತಾ ಇದೆ. ಎಷ್ಟು ಯೋಜನೆಗಳನ್ನ ಹೇಳಿದ್ರು ಅವರು, ನಾವು ಯಾರು ಏನು ಕೇಳಲಿಲ್ಲ ಹಾಗೆ ಅಂತ ಹೇಳಿದ್ರು ನಾವು ಅವರಿಗೆ
ಇಂತಿಂಥ ಲಸಿಕೆಗಳನ್ನ ಹಾಕ್ತೀವಿ, ಇಂತಿಂಥ ಚಿಕಿತ್ಸೆಗಳನ್ನ ಕೊಡ್ತೀವಿ. ನನಗೆ ಗೊತ್ತಿರಲಿಲ್ಲ ಈ ಪಶುಪಾಲನಾ ಇಲಾಖೆಯಲ್ಲಿ ಕೂಡ ಆಂಬ್ಯುಲೆನ್ಸ್ ಇದೆ ಹಾಗೆ ಅಂತೇಳಿ. ಸುಮಾರು ನಮ್ಮ ತಾಲೂಕಿನಲ್ಲಿ 3-4 ಆಂಬ್ಯುಲೆನ್ಸು ವ್ಯವಸ್ಥೆ ಇದೆ ಅಂತೇಳಿ ನಮ್ಮ ಡಾಕ್ಟ್ರು ಈಗ ಹೇಳ್ತಾ ಇದ್ರು. ಬಹಳ ಖುಷಿ ಆಯಿತು. ಅಷ್ಟೆಲ್ಲ ಅವಕಾಶಗಳು ಇಲಾಖೆಯಿಂದ ಇದೆ. ಆದರೆ ಪಶುಪಾಲನೆ ಮಾಡುವಂಥವ್ರಿಗೆ, ಹೈನುಗಾರಿಕೆ ಮಾಡುವಂಥವ್ರಿಗೆ ಹೆಚ್ಚಿನ ಉತ್ತೇಜವನ್ನ ನಾವು ಕೊಟ್ಟರೆ ಬಹುಶಃ ಅದು ಈ ರಾಜ್ಯದ ಅಭಿವೃದ್ಧಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾರಣ ಆಗ್ತದೆ. ನಮ್ಮ ಡಾಕ್ಟರ್ ನಾಗರಾಜ್ ಅವರು ಬಹಳ ಮುತುವರ್ಜಿ ವಹಿಸಿ ಇಲ್ಲೇನೋ ಕುರಿ ಇಲ್ಲದೇನೋ ಒಂದು ಇದು ಮಾಡಿದ್ರು. ಈಗ ಅದು ಆಗ್ತಾ ಇದೆ ಸರ್, ಈಗೆಲ್ಲ ರೆಡಿ ಆಗಿದೆ, ಶುರುವಾಗಿಲ್ಲ. ಅದನ್ನ ಮಾಡ್ತಾ ಇದ್ದಾರೆ. ಇನ್ನೊಂದೇನು ಇದನ್ನ ವೆಟರ್ನರಿ ಯೂನಿವರ್ಸಿಟಿ ಮಾಡಬೇಕು ಒಂದು ಜಾಗ ನೋಡಿದ್ರು, ಅದಾಗಲಿಲ್ಲ. ಅದು ಆಗಿದ್ರೆ ಬಹಳ ಚೆನ್ನಾಗಿರೋದು, ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಆಗ್ತಾ ಇತ್ತು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ರೈತರನ್ನ ಎಲ್ಲೋ ಒಂದ್ ಕಡೆ ಸ್ಟ್ರೆಂಥನ್ ಮಾಡುವಂತ ಮತ್ತು ಕುಟುಂಬಗಳನ್ನ ಸ್ಟ್ರೆಂಥನ್ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕಾಗ್ತದೆ ಅನ್ನುವಂತ ಮಾತನ್ನ ಇವತ್ತು ನಮ್ಮಲ್ಲಿ ಕುರಿ ಸಾಕಾಣೆದಾರರು ಬಹಳ ನೆನ್ನೆಲ್ಲ ನೋಡ್ತಾ ಇದ್ವಿ. ಕೆಲವು ಕುರಿಗಳು ಅದೆಲ್ಲ ನಾರಿ ಸುವರ್ಣ ಅವೆಲ್ಲ ಬಹಳ ಹೆಸರುಗಳೇನೇನು ಇದಾವೆ. ಅವೆಲ್ಲ 2-3 ಮರಿಗಳು ಒಂದೊಂದೇ ಸರಿ ಆಗ್ತವೆ, ಮೇಕೆಗಳು ಮರಿ ಆಗ್ತಾಗೆ, ಮತ್ತು ಅವೆಲ್ಲ 10 kg ತೂಗ್ತವೆ ಹಾಗೆ ಅಂತ. ಅದು ಕರೆಕ್ಟು. ಆ ರೀತಿ ಬೇರೆ ಬೇರೆ ಆವಿಷ್ಕಾರಗಳನ್ನ ನಮಗೆ ಪರಿಚಯಿಸುವಂತ ಮತ್ತು ಅವನ್ನ ಈ ವಾತಾವರಣಕ್ಕೆ ಒಗ್ಗಿಸಿ ಅವನ್ನ ಬ್ರೀಡ್ ಮಾಡುವಂತ ಹೆಚ್ಚೆಚ್ಚು ಲಾಭ ತಂದುಕೊಡುವಂತ ಯೋಜನೆಗಳನ್ನ ನಮ್ಮ ರಾಜ್ಯ ಸರ್ಕಾರಗಳು, ಇಲಾಖೆಗಳು ತುಂಬಾ ಒತ್ತು ಕೊಟ್ಟು ಮಾಡ್ತಾ ಇದ್ದಾರೆ. ಅವನ್ನ ರೈತರು ಬಳಸ್ಕೊಳ್ಬೇಕು. ಮತ್ತೆ ಇವತ್ತು 100,000 ನಮ್ಮಲ್ಲಂತೂ ಬಹಳಷ್ಟು ಈ ಹೈನುಗಾರಿಕೆ ಮಾಡುವಂಥವ್ರು, ಈ ತರ ಪಾಲನೆ ಕುರಿ ಪಾಲನೆ ಮಾಡುವಂಥವ್ರು ಬಹಳ ಇದೆ. ಅವ್ರಿಗೆ ಸರಿಯಾದ ಗೈಡೆನ್ಸ್ ಕೂಡ ಬಹಳ ಮುಖ್ಯ. ನನ್ನ ಇಲಾಖೆ ಇನ್ನೂ ಹೆಚ್ಚು ಕೊಡ್ಲಿ ಹಾಗೆ ಅಂತೇಳಿ ಮತ್ತು ಅವರ ಸೇವೆಯನ್ನು ಕೂಡ ಸರಿಯಾದ ರೀತಿ ನೀವು ಬಳಸ್ಕೊಂಡು ಹೈನುಗಾರಿಕೆಯಲ್ಲಿ ಹೆಚ್ಚಿನ ಯಶಸ್ಸನ್ನ ಪಡಿಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ತಿಳಿಸ್ತಾ, ಮತ್ತೊಮ್ಮೆ ನಮ್ಮ ಬೆಂಗಳೂರಿನಿಂದ ಜ್ಯೇಷ್ಠಿಗಳು ಬಂದಿದ್ದಾರೆ, ಲೋಕೇಶ್ ಅವರು, ಸ್ನೇಹಿತರು, ಮತ್ತು ಇವೆಲ್ಲ ಪ್ರೈಸ್ ಇದು. ನಾವು ಹೇಳಿದಾಗ ಇಲ್ಲೆಲ್ಲ ನಾವು ಕೊಡೋ 10,000 20,000 ಕೇಳಿ ಎಷ್ಟು ಪ್ರೈಸ್ ಇಟ್ಟಿದ್ದೀರಾ ಅಂದ್ರೆ 20,000 ಇಟ್ಟಿದ್ದೀವಿ 40 ಎಕರೆ, ಮತ್ತೆ 2ನೇ 3ನೇ ಬಹುಮಾನ ಎಲ್ಲ ಇರುತ್ತೆ. ಹೋದ್ ಸರಿ ಆದಾಗ ಸರಿಯಾದ ರೀತಿ ಬಹುಮಾನ ಕೊಟ್ಟಿಲ್ಲ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು. ಹಂಗಾಗಿ ಈ ಸರಿ ಆ ಥರ ಕೊಡೋದಿಲ್ಲ ನಾವು. ಅದೊಂದು ಸರಿ ಬೇರೆ ಜವಾಬ್ದಾರಿ ತಗೊಂಡಿದ್ರು, ಸ್ವಲ್ಪ ತಪ್ಪಾಯ್ತು ಅಂತ. ಈ ಸರಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ ಹಾಗೆ ಅಂತ ಹೇಳಿ ನಮ್ಮ ಸ್ಟೇಟ್ ಡೈರೆಕ್ಟರ್ ಹೇಳ್ತಾ ಇದ್ರು. ಬಹಳ ಸಂತೋಷ. ಅವರೆಲ್ಲ ನಾವು ಕೊಡೋ ಬಹುಮಾನ ಏನೋ ಒಂದೊಂದು ನಾಯಿಗಳಿಗೆ 10 ದಿವಸ ಖರ್ಚಿಗೂ ಸಾಲವಿಲ್ಲ. ಆದ್ರೆ ಅವ್ರ ಒಂದು ಕ್ರೇಜ್, ನಮ್ಮ ನಾಯಿ ಆ ಒಂದು ಶೋನಲ್ಲಿ ಪಾಲ್ಗೊಂಡಿತ್ತು, ಅಲ್ಲಿ ನಾವು ಪ್ರದರ್ಶನ ಕೊಟ್ಟು ಇದು ಶೋ ಬ್ರೀಡ್ ಇದು ಹಾಗೆ ಅಂತೇಳಿ ಅವ್ರಿಗೇನೋ ಒಂದು ಹೆಮ್ಮೆ. ಅವ್ರಿಗೆ ಎಲ್ಲಿ ಚಿಕ್ಕಮಗಳೂರು, ಎಲ್ಲಿ ದಾವಣಗೆರೆ, ಹಾವೇರಿ, ಹರಿಹರ, ಎಲ್ಲಿ ಬೆಂಗಳೂರು, ಎಲ್ಲ ಕಡೆಗಳಿಂದ ಕೂಡ ಒಂದು 6-7 ಜಿಲ್ಲೆಗಳಿಂದ, ತುಮಕೂರು, ಎಲ್ಲ ಕಡೆಗಳಿಂದ, ಚಿತ್ರದುರ್ಗ, ಎಲ್ಲ ಕಡೆಗಳಿಂದ ಬಂದು ಇವತ್ತು ಬಹಳ ಖುಷಿಯಾಗಿ ಟಾಸ್ನಲ್ಲಿ ಎಲ್ಲರೂ ಕೂಡ ಮಾಲೀಕರು ಭಾಗವಹಿಸಿದ್ದೀರಾ. ಅವರು ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತಾ, ಮತ್ತು ಇದೆಲ್ಲ ಬಹಳ ಶ್ರಮ ಇದೆ ನೋಡ್ಲಿಕ್ಕೆ. ನಮಗೆ ಅದು ಬಹಳ ಚಿಕ್ಕದಾಗಿ ಕಂಡ್ರು ಕೂಡ ಅವನ್ನೆಲ್ಲ ಕರೆಸಿ ಇಲ್ಲಿ ಅವರಿಗೆ ಬೇಕಾದಂತ ಪೂರಕವಾದಂತ ವ್ಯವಸ್ಥೆಗಳನ್ನ ದೊರಕಿಸಿಕೊಟ್ಟು ಈ ಶೋ ಆಯೋಜನೆ ಮಾಡೋದು ಬಹಳ ಕಷ್ಟದ ಕೆಲಸ. ಅದನ್ನ ಮಾಡಿರುವಂತ ಎಲ್ಲ ನಮ್ಮ ಪಶುಪಾಲನಾ ಇಲಾಖೆಯ ವೈದ್ಯರಿಗೆ ನಿಮ್ಮ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನ ತಿಳಿಸ್ತಾ, ಪ್ರತಿ ವರ್ಷ ಕೂಡ ಆಯೋಜನೆ ಮಾಡಿದ್ರೆ ಬಹಳ ಒಳ್ಳೇದು. ಹೆಂಗಿರುತ್ತೋ ನಿಮ್ಮ ಗೊತ್ತಿಲ್ಲ ಇಲಾಖೆ ಇದು ಮಾಡಿ ನಮ್ಮಲ್ಲಿ ಕೂಡ ಒಂದು ಅವಕಾಶ ಇದೆಲ್ಲ ನೋಡುವಂಥದ್ದು. ಆ ವ್ಯಂಗ್ಯ ಆ ರೇಷ್ಮೆ ಬಟ್ಟೆಯಿಂದ ಸ್ಮೂತ್ ಆಗಿದ್ದು ಆ ನಾಯಿಗೆ ಬಂದು ಸಾಕ್ತಾರೆ ಅವೆಲ್ಲ. ಆಮೇಲೆ ನೋಡ್ತಿದ್ದೆ ಅಲ್ಲ, ಅದನ್ನ ಮೇಕಪ್ ಮಾಡಕ್ಕೆ ಯಾರೋ ಒಬ್ರು ಬಂದವರು ಎಲ್ಲ ಮಾಡ್ತಾ ಇದ್ರು ಅವರು ನನಗೆ. ಆಮೇಲೆ ಈ ಸ್ವಾಮೀಜಿ ಅವರು ಹೇಳ್ತಾ ಇದ್ರು ಅವ್ರ ಗೊತ್ತಿಲ್ಲ ನಾಯಿ ಸಾಕ್ತಾರೆ, ಆ ನಾಯಿ ಕಟಿಂಗಿಗೆ 1,000 ರೂಪಾಯಿ ಕೊಡ್ತಾರೆ ಅಂತೆ. ನನಗೆ ಗೊತ್ತಿರಲಿಲ್ಲ. ಈ ಬೆಂಗಳೂರಲ್ಲೆಲ್ಲ ನಮ್ಮ ನಾಯಿ ಕಳಿಸ್ತೇವೆ ಸರಿ ಪ್ರೈವೇಟ್ ಹಾಸ್ಪಿಟ್ಲಿಗೆ, ಪೇಷಂಟ್ ಕರ್ಕೊಂಬಂದಿ, ಡಾಕ್ಟರ್ ಕರ್ಕೊಂಬಂದಿದ್ರು, ಪೇಷಂಟ್ ಕರ್ಕೊಂಬಂದು ಸುಮ್ಮನೆ ಈಗ ಒಳಗೋಗಿ ಹೊರಗೆ ಕರ್ಕೊಂಬಂದ್ರೆ 1,500-2,000 ರೂಪಾಯಿ ಫೀಸ್ ಆಗ್ತದೆ. ಆ ಥರ ನಾಯಿಗಳನ್ನ
ಇಲ್ಲಿ ನೋಡ್ತೀರ ಅಷ್ಟೇ, ನೀವು ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ ಬಹಳ ಕಷ್ಟ. ಆ ರೀತಿ ಅವರು ತಮ್ಮ ಮಕ್ಕಳ ರೀತಿನಲ್ಲೇ ಅವ್ರನ್ನ ಇದು ಮಾಡ್ತಾರೆ. ನಾನು ಅದನ್ನೆಲ್ಲ ಗಮನಿಸ್ತಾ ಇರ್ತೀನಿ. ಆ ಒಂದು ಬಾಂಧವ್ಯವನ್ನ ಅವರು ಆ ಪ್ರಾಣಿಗಳ ಜೊತೆ, ಅದು ಹಸು ಆಗಲಿ ನಾಯಿ ಆಗಲಿ ಯಾವುದೇ ಆಗಲಿ ಪ್ರಾಣಿಗಳ ಜೊತೆ ಬೆಳೆಸ್ಕೊಂಡಿರ್ತಾರೆ. ಹಾಗಾಗಿ ನಾವು ಅವಕ್ಕೆ ಗೌರವಿಸುವಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯವರು, ಪಶುಪಾಲನಾ ಇಲಾಖೆಯವರು ತುಂಬಾ ಮುತುವರ್ಜಿ ವಹಿಸಿ ಶ್ರೀಮಠದ ಮೇಲೆ ಅಭಿಮಾನವನ್ನ ಇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಪ್ರತಿ ವರ್ಷ ಕೂಡ ಮಾಡಿದ್ರೆ ಬಹಳ ಸಂತೋಷ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರೂ ಕೂಡ ಭಗವಂತ ಓಂಕಾರೇಶ್ವರ ಸದಾ ಬಡತನ ಕರುಣಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಆರೈಸ್ತಾರೆ. ಪ್ರವಚನವನ್ನು ನೀಡಿದಂತಹ ಪರಮ ಪೂಜ್ಯರಿಗೆ ವೇದಿಕೆ ಪರವಾಗಿ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಈಗ ಡಾಕ್ಟರ್ ಮಹದೇವನ್ ಅವರು ಉಪನಿರ್ದೇಶಕರು ಪಾಲಿಕ್ಲಿನಿಕ್ ಶಿರಾ, ಇವರು ಪಟ್ಟಣಹಳ್ಳಿ. ಇಲ್ಲಿ 22ನೇ ವರ್ಷದ ಅದ್ದೂರಿಯ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಅಂಗವಾಗಿ ಈ ದಿವಸ ಪಶುಪಾಲನೆ, ಮೀನುಗಾರಿಕೆ, ಅರಣ್ಯ ಇಲಾಖೆ ವತಿಯಿಂದ ಸಮಗ್ರ ಚಿಂತನ ಮತ್ತು ಇಲಾಖಾವಾರು ಮಾಹಿತಿ ಮತ್ತು ಶ್ವಾನ ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ನೀಡುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಇಲಾಖೆ ಪರವಾಗಿ ಅನಂತ ಕೋಟಿ ನಮಸ್ಕಾರಗಳನ್ನು, ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೀವಿ. ಅದೇ ರೀತಿ ನಮ್ಮ ಜನಪ್ರಿಯ ನಾಯಕರು JDSನ ಮುಖಂಡರು ಆಗಿರ್ತಕ್ಕಂಥ ಶ್ರೀ ಆರ್ ರೇಷಣ್ಣನವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಸದಸ್ಯರಾಗಿರ್ತಕ್ಕಂಥ ರಾಮಕೃಷ್ಣ ಹೆಸರವರು ಅವರಿಗೂ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಮೂರ್ತಿ ಅವರಿಗೂ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಶ್ರೀನಿವಾಸ್ ಅವರಿಗೂ ಸಹ ಮಾಲಾರ್ಪಣೆ ಸ್ವಾಮೀಜಿಗಳಿಂದ ಹೊಸಪಾಡಿ ಲಿಂಗಪ್ಪನವರಿಗೆ ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಉಪನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಬಾಬು ರೆಡ್ಡಿ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು. ಮತ್ತೆ ಇಲಾಖೆ ಈ ಒಂದು ನಿಯೋಜಿತರಾಗಿರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಒಂದು ಕ್ರೀಡಾಕೂಟವನ್ನು ನಡೆಸಿಕೊಡ್ಬೇಕಾಗಿ ತೀರ್ಪುಗಾರರಾಗಿ ಆಗಮಿಸಿರುವಂತಹ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೀನಿ. ಇಲ್ಲ ಕ್ಷಮಿಸಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಹೊತ್ತಿನಿಂದ ಒಂದು ಸಮಾಧಾನದಿಂದ ಭಾಗವಹಿಸಿದಂಥ ಎಲ್ಲ ಮಹಿಳಾ ಮತ್ತು ಸ್ತ್ರೀ ಶಕ್ತಿ ಸಂಘಗಳು ಮತ್ತು